ಸ್ನೇಹಿತರೆ, ಇಂದಿನಿಂದ ಆರಂಭವಾಗುವ ಈ 5 ದಿವಸಗಳ ಭಗವದ್ಗೀತೆಯ ಪ್ರವಚನ ಮಾಲೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಈ ಪ್ರವಚನ ಮಾಲೆಯನ್ನು ಶ್ರೀಮತಿ ಮತ್ತು ಶ್ರೀ ವೆಂಕಟೇಶ್ ಕುಟುಂಬದವರು ಪ್ರಾಯೋಜನೆ ಮಾಡಿದ್ದಾರೆ. ಶ್ರೀ ವೆಂಕಟೇಶ್ ಕುಟುಂಬದವರೆಲ್ಲರಿಗೂ ಕೂಡ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾರೈಸ್ತೇನೆ. ಭಗವದ್ಗೀತೆಯ 18ನೇ ಅಧ್ಯಾಯದ 3ನೇ ಪರ್ಯಾಯಕ್ಕೆ ಬಂದಿದ್ದೇವೆ. ಈಗಾಗಲೇ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರಿಸಿರುವುದ ಅರ್ಧ ಭಾಗ ಸುಮಾರು ಕ್ರಮಿಸಿದ್ದಾಗಿದೆ. ಹಿಂದಿನ ಪರ್ಯಾಯದಲ್ಲಿ ಕರ್ಮದಲ್ಲಿ ತ್ರಿಗುಣಗಳು ಹೇಗೆ ಸೇರಿಕೊಳ್ತದೆ, ಸತ್ವ, ರಜಸ್ಸು, ತಮಸ್ಸು, ಇವುಗಳಿಂದ ಬಿಡುಗಡೆ ಹೊಂದೋದಕ್ಕೆ ಹೇಗೆ ಸೋಪಾನ ರೀತಿಯಲ್ಲಿ ನಾವು ತಮಸ್ಸನ್ನು ಬಿಟ್ಟು ರಜಸ್ಸನ್ನು ಬಿಟ್ಟು ಸತ್ವ, ಹೀಗೆ ಚಿತ್ತಶುದ್ಧಿಯಿಂದ ನೈಷ್ಕರ್ಮ್ಯ ಪ್ರಾಪ್ತಿ ಹೇಗಾಗುತ್ತೆ ಮತ್ತು ಇದರಿಂದ ತನ್ಮೂಲಕ ಬ್ರಹ್ಮತತ್ವದ ಸಾಕ್ಷಾತ್ಕಾರ ಹೇಗಾಗುತ್ತೆ ಅನ್ನುವ ಸ್ತರದಲ್ಲಿ ನಾವು ಚಿಂತನೆ ನಡೆಸ್ತಾ ಇದ್ದೇವೆ. ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಸಂಸ್ಥೆಯ ಮನವಿಯನ್ನು ಸ್ವೀಕರಿಸಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ ಮತ್ತು ಗೋಖಲೆ ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಿಂತಹ ಶ್ರೀಯುತ ವೆಂಕಟೇಶ್ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರೋಂತಹ ಮಹಾಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಗೀತೆಯ 18 ಅಂತಸ್ತುಗಳಲ್ಲಿ ನಾವು ಕೊನೆಯ ಅಂತಸ್ತಿಗೆ ಬಂದಿದ್ದೇವೆ. ಈಗ ತಾನೇ ಶ್ರೀಯುತ ರಾಮ್ ಅವರು ಹೇಳಿದ ಹಾಗೆ ನಾವು 3 ಪರ್ಯಾಯವನ್ನು ನೋಡಿದ್ದಾಗಿದೆ. ಇನ್ನು 2 ಅಥವಾ 3 ಪರ್ಯಾಯಗಳಲ್ಲಿ ಈ ಗೀತೆಯ ಒಂದು ಮಂಗಳದ ಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಇದ್ದೇವೆ. ಈ ಹಂತದಲ್ಲಿ ಗೀತೆಯ 18ನೇ ಅಧ್ಯಾಯದಲ್ಲಿ ಹಿಂದೆ ಏನಾಗಿತ್ತು, ಈ ಅಧ್ಯಾಯ ಯಾಕೆ ಉಪಕ್ರಮಗೊಂಡಿತು ಎನ್ನುವುದನ್ನು ಒಮ್ಮೆ ನೆನಪಿಗೆ ತಂದು ಮತ್ತೆ ನೇರ ಇಂದಿನ ವಿಷಯಕ್ಕೆ ಬರ್ತೇನೆ. ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಪ್ರಶ್ನೆ ಮಾಡಿದ್ದ, ಸನ್ಯಾಸದ ತತ್ವವನ್ನು ನನಗೆ ತಿಳಿಸಿಕೊಡು ಅಂತ. ಅದನ್ನು
ತಿಳಿಸಿಕೊಡೋದಕ್ಕೆ ಭಗವಂತ ಉಪಕ್ರಮಿಸಿದ್ದಾನೆ ಈ ಅಧ್ಯಾಯದ ಆರಂಭದಲ್ಲಿ. ಸನ್ಯಾಸ ಎನ್ನುವಂಥದ್ದು ಸಿದ್ಧಿಸೋದಕ್ಕೆ ಸಂಘ ಅಂದರೆ ಅಟ್ಯಾಚ್ಮೆಂಟ್ ಮತ್ತು ಫಲಾಭಿಸಂಧಿ ಈ ಎರಡನ್ನು ಬಿಟ್ಟು ಕರ್ಮ ಮಾಡುವುದು ಅಪೇಕ್ಷಿತವಾಗುತ್ತದೆ ಎನ್ನುವಂಥದ್ದು ಭಗವಂತ ತಿಳಿಸಿದಂತಹ ಉಪಾಯ. ಹಾಗೆ ಸಂಘವನ್ನು ಮತ್ತು ಫಲಾಭಿಸಂಧಿಯನ್ನು ಬಿಟ್ಟು ಮಾಡಿದ ಕರ್ಮ ಅದು ಸಾತ್ವಿಕ ಕರ್ಮ ಅಂತ ಕರೆಸಿಕೊಳ್ಳುತ್ತದೆ. ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ ಎನ್ನುವಂತಹ ಶ್ಲೋಕದಲ್ಲಿ ಈ ಮಾತನ್ನು ಭಗವಂತ ತಿಳಿಸಿದ್ದಾನೆ. ಸಾತ್ವಿಕ ತ್ಯಾಗದ ಬಗ್ಗೆ ಮನಸ್ಸಿನಲ್ಲಿ ಸ್ಪಷ್ಟತೆ ಉಂಟಾಗಬೇಕು ಮತ್ತು ರಾಜಸಿಕ ಹಾಗೂ ತಾಮಸಿಕ ತ್ಯಾಗವನ್ನು ಕೈಬಿಡಬೇಕು ಎನ್ನುವುದಕ್ಕೋಸ್ಕರ ಆ ಸಾತ್ವಿಕ ತ್ಯಾಗದ ಜೊತೆಗೆ ರಾಜಸಿಕ ಹಾಗೂ ತಾಮಸಿಕ ತ್ಯಾಗಗಳನ್ನು ತಿಳಿಸಿದ್ದಾನೆ. ಅದನ್ನು ಬಿಡಬೇಕು ಅನ್ನೋದಕ್ಕೋಸ್ಕರ. ಯಾಕೆ ಅಂದರೆ ಪರಮಾರ್ಥ ಸನ್ಯಾಸವನ್ನು ಜ್ಞಾನದ ಮೂಲಕವೇ ಪಡಿಬೇಕೇ ಹೊರತುನು ಅದಕ್ಕೆ ಬೇರೆ ಉಪಾಯ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಜ್ಞಾನದ ತ್ರೈವಿಧ್ಯವನ್ನು ಭಗವಂತ ಮೊದಲು ಹೇಳೋದಕ್ಕೆ ಪ್ರಾರಂಭಿಸಿದ. ಈಗ ಇಲ್ಲೊಂದು ಸಂಶಯ ಬಂತು. ಪ್ರಪಂಚ ತ್ರಿಗುಣಾತ್ಮಕವಾದದ್ದು. ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ಕೇವಲ ಜ್ಞಾನ ಮಾತ್ರ ತ್ರಿವಿಧ ರೂಪದಲ್ಲಿ ಇದ್ದದ್ದು ಅಲ್ಲ, ಸಮಸ್ತ ಜಗತ್ತೇ ತ್ರಿಗುಣಾತ್ಮಕವಾದ್ದರಿಂದ ತ್ಯಾಗ ಮತ್ತು ಅದಕ್ಕೂ ಮುಂದೆ ಹೇಳಿದಂಥ ಜ್ಞಾನ ಮತ್ತು ಕರ್ಮ ಮತ್ತು ಕರ್ತ ಬುದ್ಧಿ, ನಾವು ಈಗಿದ್ದೇವೆ ಬುದ್ಧಿಯಲ್ಲಿ ಇವಾಗ, ಮತ್ತು ಮುಂದೆ ಹೇಳಬೇಕಾದದ್ದು ಧೃತಿ ಮತ್ತು ಸುಖ. ಇವಿಷ್ಟನ್ನು ಮಾತ್ರ ಅಂದರೆ ಈ ಏಳನ್ನು ಮಾತ್ರ ಯಾಕೆ ತ್ರಿವಿಧವಾಗಿ ಭಗವಂತ ಹೇಳ್ತಾ ಹೊರಟಿದ್ದಾನೆ? ಎಲ್ಲವೂ ಮೂರು ಮುಖವಾಗಿರುವಾಗ ಈ ಏಳನ್ನು ಮಾತ್ರ ಯಾಕೆ ತ್ರಿವಿಧತೆಯಲ್ಲಿ ಹೇಳ್ತಾ ಇದ್ದಾನೆ ಎನ್ನುವಂಥದ್ದು ಅರ್ಜುನ ನೇರವಾಗಿ ಕೇಳುವಂತಹ ಸಂಶಯ ಅಲ್ಲದೇ ಇದ್ರೂ ಸಾಮಾನ್ಯ ಓದುಗರಿಗೆ ಬರುವಂಥ ಒಂದು ಸಂಶಯ. ಅದಕ್ಕೆ ಭಗವಂತನ ಸಮಾಧಾನ ಎನ್ನುವ ಹಿನ್ನೆಲೆಯಲ್ಲಿ ಹೇಳುವ ಉತ್ತರ ಇಷ್ಟೇ. ಕರ್ಮಯೋಗಿ ಒಬ್ಬ ಪರಮಾರ್ಥ ಸನ್ಯಾಸವನ್ನು ಪಡೆಯೋದಕ್ಕೆ ಈ ಏಳನ್ನು ತ್ಯಾಗ, ಜ್ಞಾನ, ಕರ್ಮ ಮತ್ತು ಕರ್ತೃತ್ವ ಬುದ್ಧಿ ಮತ್ತು ಬುದ್ಧಿ, ಧೃತಿ, ಸುಖ ಈ ಏಳನ್ನು ಗಮನಿಸ್ತಾ ಇರಬೇಕಂತೆ. ಹಾಗೆ ಗಮನಿಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಈ ಏಳರ ಸಾತ್ವಿಕ ಅಂಶವನ್ನು ಮಾತ್ರ ಆತ ಅಳವಡಿಸಿಕೊಳ್ಬೇಕು. ಹಾಗೆ ಈ ಸಾತ್ವಿಕ ಅಂಶಗಳನ್ನು ತನ್ನೊಳಗೆ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಆತ ಖಂಡಿತವಾಗಿಯೂ ಪರಮಾರ್ಥ ಸನ್ಯಾಸಿ ಆಗ್ತಾನೆ. ಈ ಏಳರ ಸಾತ್ವಿಕ ಅಂಶವನ್ನು ಮಾತ್ರ ಅಳವಡಿಸಿಕೊಂಡ್ರೆ ಸಾಕು, ಮತ್ತು ಎಂಟನೇದು ಇನ್ನೊಂದು ಬೇಕಾಗಿಲ್ಲ. ಆದರೆ ಈ ಏಳರಲ್ಲಿ ಒಂದನ್ನು ಅಳವಡಿಸ್ಕೊಳ್ಳಕ್ಕೆ ಹೊರಟ್ರೆ ಜೀವಮಾನ ಅರ್ಧ ಕಳೀತದೆ ನಮಗೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಏಳರ ತ್ರೈವಿಧ್ಯವನ್ನು ಭಗವಂತ ಹೇಳೋದಕ್ಕೆ ಮುಂದಾಗಿದ್ದಾನೆ. ಹಾಗೆ ಹೇಳ್ತಾ ಹೊರಟಾಗ 30ನೆಯ ಶ್ಲೋಕ, ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಇಲ್ಲಿ ಬುದ್ಧಿಯ ತ್ರಿವಿಧತೆಯನ್ನು ಭಗವಂತ ಹೇಳಲಿಕ್ಕೆ ಹೊರಟಿದ್ದಾನೆ. ಈ ಶ್ಲೋಕದಲ್ಲಿ ಸಾತ್ವಿಕ ಬುದ್ಧಿಯನ್ನು ತಿಳಿಸ್ತಾ ಇದ್ದಾನೆ. ಆ ಸಾತ್ವಿಕ ಬುದ್ಧಿಯನ್ನು ತಿಳಿಸುವಂಥ ಈ ಶ್ಲೋಕದಲ್ಲಿ 4 ಅಂಶಗಳನ್ನು ಭಗವಂತ ಹೇಳ್ತಾನೆ. ಯಾವ ಬುದ್ಧಿ ಪ್ರವೃತ್ತಿಯನ್ನೂ ನಿವೃತ್ತಿಯನ್ನೂ ತಿಳಿತದೋ ಒಂದು, ಮತ್ತು ಕಾರ್ಯವನ್ನೂ ಅಕಾರ್ಯವನ್ನೂ ತಿಳಿತದೋ 2, ಭಯವನ್ನೂ ಅಭಯವನ್ನೂ ತಿಳಿತದೋ 3, ಬಂಧವನ್ನೂ ಮೋಕ್ಷವನ್ನೂ ತಿಳಿತದೋ 4.
ಇದಕ್ಕೆ ಸಾತ್ವಿಕ ಬುದ್ಧಿ ಅಂತ ಹೆಸರು. ಇಲ್ಲಿ ಪ್ರವೃತ್ತಿ ಮತ್ತು ನಿವೃತ್ತಿ ಮತ್ತು ಕಾರ್ಯ ಅಕಾರ್ಯ, ಪ್ರವೃತ್ತಿ ನಿವೃತ್ತಿ ಬಗ್ಗೆ ಪೂರ್ತಿ ಹೇಳಿದ್ದಾಗಿದೆ. ಕಾರ್ಯ ಅಕಾರ್ಯದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಲ್ಲಿಗೆ ಹಿಂದಿನ ಉಪನ್ಯಾಸದ ಅವಧಿ ಮುಗಿದಿತ್ತು. ಹಾಗಾಗಿ ಅಲ್ಲಿಗೆ ಬಂದು ನಿಂತಿತ್ತು. ಅಂದರೆ ಯಾವುದು ಮಾಡಬೇಕಾದದ್ದು, ಯಾವುದು ಮಾಡಬಾರದ್ದು, ಯಾವುದು ನನ್ನ ಕರ್ತವ್ಯ, ಯಾವುದು ನನ್ನ ಕರ್ತವ್ಯ ಅಲ್ಲ, ಹೀಗೆ ನಿರ್ಧಾರ ಮಾಡುವಂತಹದ್ದು ಸಾತ್ವಿಕ ಬುದ್ಧಿ. ಈ ಸಾತ್ವಿಕ ಬುದ್ಧಿ ಇದ್ದವನು ಮಾತ್ರ ಕಾರ್ಯವನ್ನು, ಕರ್ತವ್ಯವನ್ನು ಸರಿಯಾಗಿ ವಿಚಾರಿಸಿ ತಿಳಿದುಕೊಳ್ಳಬಲ್ಲ. ಅಂದರೆ ಸಾಮಾನ್ಯ ಜನರಿಗೆ ಇವೆರಡೂ ಬಂದು ನಿಂತರೆ, ಕಾರ್ಯ ಅಕಾರ್ಯ, ಸಾತ್ವಿಕ ಬುದ್ಧಿ ಇಲ್ಲದೆ ಇರುವಂತಹ ರಾಜಸಿಕ ತಾಮಸಿಕ ಬುದ್ಧಿಯ ಜನರು ಏನು ಮಾಡ್ತಾರೆ ಅಂದರೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಆಗದೆ ಕೈ ಬಿಟ್ಟು ಬಿಡ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ದ್ವಂದ್ವಗಳನ್ನು ಸಹ ಸರಿಯಾಗಿ ವಿಚಾರ ಮಾಡಿ ನಿರ್ಧಾರಕ್ಕೆ ಬರುವಂತಹ ಬುದ್ಧಿ ಯಾವುದೋ ಅದು ಸಾತ್ವಿಕ ಬುದ್ಧಿ ಅಂತ ಭಗವಂತ ಹೇಳಿದ್ದ. ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕಾರ್ಯ ಯಾವುದನ್ನು ನಾನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಎನ್ನುವಂತಹ ಈ ಸಮಸ್ಯೆ ಬದುಕಿನಲ್ಲಿ ಎಲ್ಲರಿಗೂ ಬರ್ತದೆ. ಆದರೆ 100ಕ್ಕೆ 90ರಷ್ಟು ಜನ ಅಕಾರ್ಯವನ್ನೇ ಆಯ್ಕೆ ಮಾಡಿಕೊಳ್ತಾರೆ, ಕಾರ್ಯವನ್ನು ಬಿಡ್ತಾರೆ. ಯಾಕೆ ಅಂದರೆ ರಾಜಸಿಕ ಹಾಗೂ ತಾಮಸಿಕ ಗುಣ ಹೆಚ್ಚು ಕೆಲಸ ಮಾಡ್ತದೆ. ಆದ್ದರಿಂದ ಆ ಸಾತ್ವಿಕ ಬುದ್ಧಿ ಇದ್ದವನು ಮಾತ್ರ ತನ್ನ ಕಾರ್ಯದ ಬಗ್ಗೆ ಸರಿಯಾಗಿ ವಿಚಾರ ಮಾಡಿ ಕಾರ್ಯವನ್ನೇ ಆಯ್ಕೆ ಮಾಡಿಕೊಳ್ತಾನೆ. ಆ ಹಿನ್ನೆಲೆಯಲ್ಲಿ ನಾನು ರಾಮನ ಮಾತಿನ ಉದಾಹರಣೆಯನ್ನು ಕೊಟ್ಟಿದ್ದೆ. ಕಾಡಿಗೆ ಹೊರಟು ನಿಂತಾಗ ಕೌಸಲ್ಯೆ ನೀನು ಕಾಡಿಗೆ ಹೋಗೋದು ಬೇಡ ಅಂತ ಹೇಳಿದಾಗ ತನ್ನ ತಾಯಿಗೆ ರಾಮ ಯಾವ ರೀತಿಯಾಗಿ ತನ್ನ ಕರ್ತವ್ಯದ ಬಗ್ಗೆ ಉತ್ತರವನ್ನು ಕೊಟ್ಟ. ರಾಮ ಹೇಳಿದಂತಹ ಮಾತನ್ನು ಕೇಳಿದಂತಹ ಕೌಸಲ್ಯೆ ಹೇಗೆ ಮೌನವನ್ನು ಸ್ವೀಕರಿಸಿದಳು, ಈ ಮಾತನ್ನು ನಾನು ಹೇಳಿದ್ದೆ. ಇದನ್ನು ನಿರ್ಧಾರ ಮಾಡಬೇಕು ಅಂತಾದಾಗ ಸಾತ್ವಿಕ ಬುದ್ಧಿ ಬೇಕಾಗ್ತದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇನ್ನು ಕೆಲವು ಅಂಶಗಳನ್ನು ನಾನು ಹೇಳಬೇಕು. ರಾಮನ ಬದುಕಿನ ಒಂದು ಘಟ್ಟವನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ. ಇಂತಹ ಸಮಸ್ಯೆ ಈ ಸಾತ್ವಿಕ ನಾಯಕರು ಅಂದರೆ ಈ ನೇತಾರರು ಅನ್ನುವಂಥವರಿಗೆ ಬಹಳಷ್ಟು ಸಲ ಬರ್ತವೆ. ಆಗ ಅವರು ಯಾವುದನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದರ ಮೇಲೆ ಅವರ ಬುದ್ಧಿ ಯಾವ ಗುಣದ್ದು ಅನ್ನೋದು ತೀರ್ಮಾನ ಆಗುತ್ತೆ. ದಯವಿಟ್ಟು ಇವತ್ತಿನ ರಾಜಕಾರಣಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಒಮ್ಮೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿ. ಇವತ್ತು ಈ ನಿರ್ಧಾರ ಪ್ರಕಟವಾಗ್ತದೆ, ಮತ್ತೆ ಒಂದು ವಾರ ಪೂರ್ತಿ ಜನರ ಗಲಾಟೆ, ಸ್ಟ್ರೈಕು, ಸತ್ಯಾಗ್ರಹ, ಅದಾದಮೇಲೆ ತೆಗೆದುಕೊಂಡಂತಹ ನಿರ್ಧಾರ ಕೈ ಬಿಟ್ಟಿದ್ದೇನೆ ಅಂತ ಪೇಪರಲ್ಲಿ ಬರ್ತದೆ. ಇದರಿಂದ ಏನು ಗೊತ್ತಾಗ್ತದೆ, ಇವು ಯಾವುವೂ ಸಹ ಸಾತ್ವಿಕವಾದಂತಹ ನಿರ್ಧಾರ ಅಲ್ಲ. ಅಂದರೆ ಕಾರ್ಯಕಾರ್ಯ ವಿವೇಚನೆಯನ್ನು ಮಾಡುವಂತಹ ನಿಜವಾದ ಸಾತ್ವಿಕ ಗುಣ ಅಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ. ಭಗವಂತ ಯಾರನ್ನೂ ಮನಸ್ಸಲ್ಲಿಟ್ಟುಕೊಂಡು ಹೇಳೋದಿಲ್ಲ. ಅವನು ಹೇಳಲಿಕ್ಕೆ ಹೊರಟಿದ್ದೇನನ್ನ ಅಂದರೆ ಈ ತರಹ ನಿನಗೆ ನಿರ್ಧಾರ ಮಾಡಲಿಕ್ಕೆ ಆಗತ್ತೆ ಅಂತ ಆದರೆ ಅಲ್ಲಿ ಸಾತ್ವಿಕ ಗುಣ ಕೆಲಸ ಮಾಡ್ತಾ ಇದೆ, ಅದು ಸಾತ್ವಿಕ ಬುದ್ಧಿ. ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಅಲ್ಲಿ ರಾಜಸಿಕ ತಾಮಸಿಕ ಗುಣಗಳು ಹೆಚ್ಚು ಕೆಲಸ ಮಾಡ್ತಾ ಇವೆ ಅನ್ನೋದು. ಅಷ್ಟು ಹಿನ್ನೆಲೆಯಲ್ಲಿ ರಾಮನಿಗೆ ಇನ್ನೊಂದು ಪ್ರಸಂಗ ಬಂತು. ಹೀಗೆ ಏನು ಅಂದರೆ, ಈ ಮೊದಲು ಹೇಳಿದ್ದು ಕಾಡಿಗೆ ಹೋಗಿಂತ ಮೊದಲು ಅಯೋಧ್ಯೆಯಲ್ಲಿ ನಡೆದಂಥ ಘಟನೆ. ಕೌಸಲ್ಯ ನೀನು ಕಾಡಿಗೆ ಹೋಗೋದು ಬೇಡ ಅಂತ ಹೇಳಿದಾಗ ರಾಮ ಕೊಟ್ಟಂಥ ಉತ್ತರ. ಈ ಘಟನೆ ಹೇಳುವಂಥದ್ದು ರಾಮ ಕಾಡಿಗೆ ಹೋದ ಮೇಲೆ. ರಾಮ ಕಾಡಿಗೆ ಹೋಗಿದ್ದಾನೆ, ಚಿತ್ರಕೂಟದಲ್ಲಿ ನೆಲೆಸಿದ್ದಾನೆ. ಈ ಕಡೆಗೆ ಭರತ ಬಂದ. ಅವನಿಗೆ ಇಷ್ಟ ಇಲ್ಲದಂಥ ರಾಜ್ಯವನ್ನು ಕೈಕೇಯಿ ಕೊಟ್ಲು. ರಾಮ ಆಚೆ ಕಾಡಿಗೆ ಹೋದದ್ದೇ ತಡ. ಇಡೀ ಅಯೋಧ್ಯ ಲಕ್ಷ್ಮಿ
ರಾಜ್ಯ ಸಂಪತ್ತು ರಾಜನನ್ನು ಕಳ್ಕೊಂಡು ವಿಧವೆಯಾಗಿ ಹೋಯಿತು. ಅಷ್ಟೇ ಅಲ್ಲ, ದಶರಥನ 353 ಪತ್ನಿಯರೂ ವಿಧವೆಯರಾದರು. 3 ಜನ ಪಟ್ಟಮಹೇಶಿಯರು, 350 ಜನ ಅವನ ಪತ್ನಿಯರು. ಅದರ ಲೋಕದಲ್ಲಿ ಬಹಳಷ್ಟು ಜನರಿಗೆ ಆ 350 ಜನರು ಗೊತ್ತಿಲ್ಲ. ಹಾಗಾಗಿ ಅದನ್ನು ನಾನು ಉದ್ದೇಶಪೂರ್ವಕವಾಗಿ ಉಲ್ಲೇಖ ಮಾಡಿದೆ. ಒಬ್ಬ ಕೈಕೇಯಿಯ ಈ ಕೆಟ್ಟ ನಿರ್ಧಾರದಿಂದ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ರಾಮ ಕಾಡಿಗೆ ಹೋಗಬೇಕು, ಭರತ ಪಟ್ಟಾಭಿಷಿಕ್ತನಾಗಬೇಕು ಎನ್ನುವಂಥ ಬಯಕೆಯನ್ನು ಇಟ್ಟು ಕೈಕೇಯಿ ಏನನ್ನು ಪಡೆದಳು? ಬಲವಂತವಾಗಿ ಆಗಬಾರದ್ದನ್ನು ಸ್ವಾಗತಿಸಿದಳು. ಅಷ್ಟು ಹಿನ್ನೆಲೆಯಲ್ಲಿ ಭರತ ಬಂದವನ ಅಮ್ಮನಿಗೆ ಏನಾದ್ರು ಸರ್ಟಿಫಿಕೇಟ್ ಕೊಟ್ಟನ? ಇಲ್ಲ. ಕೈಕೇಯಿ ಪಶ್ಚಾತ್ತಾಪ ಪಟ್ಟಳು. ಆದರೆ ಏನು ಮಾಡೋಣ, ರಾಮ ಕಾಡಿಗೆ ಹೋಗಿ ಆಗಿತ್ತು. ರಾಮನನ್ನು ಕರ್ಕೊಂಡು ಬರ್ತೇನೆ ಅಂತ ಭರತ ಸೇನಾ ಸಹಿತನಾಗಿ ಚಿತ್ರಕೂಟಕ್ಕೆ ಹೊರಟ. ಅಲ್ಲಿ ಹೋದ ಮೇಲೆ ಅಣ್ಣನಾದ ರಾಮನಿಗೆ ತಂದೆಯ ಮರಣದ ವಿಚಾರವನ್ನು ತಿಳಿಸ್ತಾನೆ. ಅಲ್ಲಿಯೂ ಸಹ ರಾಮ ಕರ್ತವ್ಯ ಬುದ್ಧಿಯಿಂದ ತಂದೆಗೆ ಕಾಡಿನಲ್ಲಿ ಸಿಗುವಂಥ ಧಾನ್ಯಗಳಿಂದ ಪಿಂಡವನ್ನು ಹಾಕಿ ತರ್ಪಣಾದಿಗಳನ್ನು ಕೊಡ್ತಾನೆ. ವಾಲ್ಮೀಕಿ ಮಹರ್ಷಿಗಳು ಯಾವ ಕರ್ತವ್ಯವನ್ನೂ ಮರೆಮಾಚದೇ ಹೇಳ್ತಾರೆ. ಕೊನೆಗೆ ಭರತ ಹಠ ಹಿಡಿದ, ನೀನು ಬರಬೇಕು ಅಯೋಧ್ಯೆಗೆ. ಯಾಕೆ ಅಂದರೆ, ನೀನು ಬರದೇ ಇದ್ದರೆ ಅಯೋಧ್ಯ ರಾಜ್ಯ ಅದು ಅನಾಥವಾಗುತ್ತೆ. ನಾನಾಗಿ ರಾಜ್ಯ ಬೇಕು ಅಂತ ಕೇಳಲಿಲ್ಲ. ಅಪ್ಪನ ಹತ್ರ ನಾನೆಂದಾರು ಈ ಬೇಡಿಕೆ ಇಟ್ಟಿದ್ದೇನಾ? ನಿನ್ನ ಹತ್ರ ಇಟ್ಟಿದ್ದೇನಾ? ಹಿರಿಯನಾಗಿ ನೀನು ಎಲ್ಲ ರೀತಿಯಲ್ಲಿ ಯೋಗ್ಯನಾಗಿರುವಾಗ ನಿನಗೆ ಸಲ್ಲಬೇಕಾದಂಥ ರಾಜ್ಯವನ್ನು ನೀನು ರಾಜ್ಯಭಾರ ಮಾಡಬೇಕಲ್ಲವೇ? ನಾನು ಮಾಡಲಿಕ್ಕಾಗೋಲ್ಲ. ನಿನಗೆ ಬೇಡ ಅಂತಾರೆ, ನಿನಗೆ ಬೇಡದ ರಾಜ್ಯ ನನಗೆ ಯಾಕೆ ಅಂತ ಹೇಳಿದೆ. ಇವತ್ತಿನ ತಮ್ಮಂದಿರ ಪೈಕಿಗೆ ಸೇರೋದಿಲ್ವಲ್ಲ ಅವನು. ಹಾಗಾಗಿ ಹೇಳ್ತಾನೆ, ನೀನು ಅಯೋಧ್ಯೆಗೆ ಬಂದು ಸಿಂಹಾಸನದ ಮೇಲೆ ಕುಳಿತುಕೋ, ನೀನು ರಾಜ್ಯಭಾರ ಮಾಡು ಅಂತ. ಅದಿಲ್ಲದೆ ನನಗೂ ಬೇಡ, ಅದು ಅನಾಥವಾಗಿ ಹೋಗುತ್ತೆ ಪೂರ್ತಿ. ಅದು ಅನಾಥ ಆಗುವ ವಿಷಯದಲ್ಲಿ ನನ್ನ ಪಾತ್ರವೂ ಉಂಟು, ನಿನ್ನ ಪಾತ್ರವೂ ಉಂಟು ಅಂತ ಹೇಳಿಬಿಟ್ಟ ಭರತ. ಎಂಥ ಮಾತು ನೋಡಿ. ಅಲ್ಲಿ ಬರುವಂಥ ಅವರಿಬ್ಬರ ಸಂವಾದ ನೋಡಿದರೆ ಖಂಡಿತವಾಗಿಯೂ ಸಹ ಭರತನ ಮಾತಿಗೆ ರಾಮ ಉತ್ತರ ಕೊಡಲಾರ. ಇಲ್ಲಿ ರಾಮ ಸೋತ ಅಂತ ಅನಿಸುತ್ತೆ. ಮತ್ತೆ ರಾಮ ಕೊಟ್ಟ ಉತ್ತರವನ್ನು ಕೇಳಿದಾಗ ಹೌದಲ್ಲ, ಹೀಗೂ ಉತ್ತರ ಹೇಳೋದಕ್ಕಾಗತ್ತಲ್ಲ ಅಂತ ಅನಿಸುತ್ತೆ. ಪ್ರಾಯಶಃ ರಾಮನಾದದ್ರಿಂದ ಮಾತ್ರ ಅಂಥ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ. ಅದಷ್ಟೇ. ಕೊನೆಗೆ ಈಗ ರಾಮನ ಎದುರಿನಲ್ಲಿ ಪ್ರಶ್ನೆ ಎದುರಾಯಿತು. ನಾನು ಅಯೋಧ್ಯೆಗೆ ಹಿಂತಿರುಗಿ ಹೋಗದೇ ಇದ್ದರೆ ಅಯೋಧ್ಯ ರಾಜ್ಯ ಅದು ಅನಾಥವಾಗಿ ಬಿಡುತ್ತೆ. ಪ್ರಜೆಗಳನ್ನು ಅನಾಥರನ್ನಾಗಿ ಮಾಡಿದಂತಹ ಪಾಪ ಶಂಕೆ ನನ್ನನ್ನು ಕಾಡುತ್ತೆ. ಇದು ಒಂದು. ಅಂದರೆ ನಾನು ಕಾಡಿಗೆ ಹೋದರೆ ಇಷ್ಟೆಲ್ಲ ಆಗತ್ತೆ. ಇಲ್ಲ, ನಾನು ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡಿದರೆ ಅಪ್ಪನಿಗೆ ಕೊಟ್ಟಂಥ ಮಾತನ್ನು ತಪ್ಪಿದಂತಹ ಈ ಕೊರಗು ನನ್ನನ್ನು ಕಾಡುತ್ತೆ. ಹಾಗಾಗಿ ಏನು ಮಾಡಲಿ? ಕಿಂ ಕರಿಷ್ಯಾಮಿ ಅಯೋಧ್ಯಾಯಾಂ ತಾತೇಧಿಷ್ಟಾನ್ ಗತಿಂಗತೆ ಕಸ್ತಾಂ ರಾಜವರಾತ್ ಹೀನಾಂ ಅಯೋಧ್ಯಾಂ ಪಾಲಯಿಷ್ಯತಿ. ಭರತನಿಗೆ ಬೇಡ, ನಾನು ಕಾಡಿಗೆ ಹೋಗಬೇಕು, ಲಕ್ಷ್ಮಣ ವಲ್ಲೆ ಅಂತ ಆಗಲೇ ಬಂದಿದ್ದಾನೆ, ಶತ್ರುಘ್ನ ನಿಮಗೆ 3 ಜನರಿಗೆ ಬೇಡದಿದ್ದು ನನಗೆ ಯಾಕೆ ಅಂತ ಮೊದಲೇ ಕೇಳ್ತಾನೆ. ಹಾಗಾಗಿ ಏನಾಯಿತು ಕೇಳಿದರೆ, ಅಯೋಧ್ಯೆ ಅದು ಕಸ್ತಾಂ ರಾಜವರಾತ್ ಹೀನಾಂ, ರಾಜರು ಇಲ್ಲದೇ ಇದ್ದಂಥ ಈ ಅಯೋಧ್ಯೆ ಏನಾದೀತು? ಒಟ್ಟಾರೆ ಇವರ ಮನೆತನದ ಜಗಳದಿಂದಾಗಿ ನಾವು ಅನಾಥರಾದ್ವಿ ಅಂತ ಪ್ರಜೆಗಳು ನಮ್ಮನ್ನು ಶಪಿಸೋದಿಲ್ವಾ? ಹೀಗಾಗಿ ಏನು ಮಾಡಬೇಕು ಇವಾಗ ನಾನು ಎನ್ನುವಂಥ ಕರ್ತವ್ಯ ಕಾರ್ಯ ಈ ಸಂದಿಗ್ಧತೆ ರಾಮನಿಗೆ ಎದುರಾಯಿತಂತೆ. ಇದಕ್ಕೆ ಹೇಳೋದು ಧರ್ಮ ಸಂಕಟ ಅಂತ. ಹಾಗೆ ಮಾಡಿದರೂ ತಪ್ಪು, ಹೀಗೆ ಮಾಡಿದರೂ ತಪ್ಪು. ಹಾಗಾಗಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ. ಕಾರ್ಯ ಸಂಕಟ, ಧರ್ಮ ಸಂಕಟ ಯಾವುದು ಹೇಳೋದು ಒಂದೇ. ಕೊನೆಗೆ ರಾಮ ತೀರ್ಮಾನಕ್ಕೆ ಬಂದ. ಇದು ನೋಡಿ, ನಾನು ಕಾಡಿಗೆ ಹೋಗಬೇಕು ಎನ್ನುವಂಥದ್ದು ತೀರ್ಮಾನ ಆದದ್ದು ತಂದೆ ಇರುವಾಗಲೇ.
ತಂದೆಯ ಆಜ್ಞೆ, ರಾಮ ನಿನಗೆ ವನವಾಸ, ಭರತನಿಗೆ ಅಯೋಧ್ಯೆಯ ವಾಸ ಅಂತ. ಹಾಗಾಗಿ ಈ ತೀರ್ಮಾನಕ್ಕೆ ನಾನು ಬದ್ಧನಾಗಬೇಕು ಅಷ್ಟೇ ಹೊರತೂ ಸಹ ತಂದೆಯ ಮರಣಾನಂತರ ನಾನು ಅಯೋಧ್ಯೆಗೆ ಹೋಗುವುದು ಎಷ್ಟರ ಮಟ್ಟಿಗೂ ಸರಿಯಲ್ಲ. ಯಾಕೆಂದರೆ ತಾಯಿ ಭರತನೇ ಸಿಂಹಾಸನ ಕುಳಿತುಕೊಳ್ಬೇಕು ಅಂತ ಕೇಳಿದ್ದಾಳೆ. ಹಾಗಾಗಿ ಅಲ್ಲಿನ ಆಗು ಹೋಗುಗಳಿಗೆ ಭರತ ಕಾರಣನಾಗ್ತಾನೆ ಅಷ್ಟೇ ಹೊರತು ನಾನಲ್ಲ. ಇದು ರಾಮ ತೀರ್ಮಾನ ಮಾಡಿ ಮತ್ತೆ ಪುನಃ ಕಾಡಿಗೆ ಹೊರಟೋದ. ಒಂದು ಕ್ಷಣ ವಿಚಾರ ಮಾಡಿ, ರಾಮನ ಪ್ಲೇಸಲ್ಲಿ ನಾವೇನಾದ್ರು ಇದ್ದಿದ್ದರೆ ಕೈ ತಪ್ಪಿ ಹೋದದ್ದು ಪುನಃ ನನ್ನೆನ್ನೇ ಹುಡುಕೊಂಡು ಬಂದಾಗ ನಾನು ಯಾಕೆ ಬಿಡಬೇಕು ಅಲ್ವಾ? ಹೀಗೆ ವಿಚಾರ ಬರ್ತಿತ್ತೋ ಇಲ್ವೋ? ಆದರೆ ರಾಮನ ಬುದ್ಧಿ ಸಾತ್ವಿಕ ಬುದ್ಧಿ ಆದದ್ರಿಂದ ತನಗೆ ಇದೇ ಕರ್ತವ್ಯ, ನನಗೆ 14 ವರ್ಷ ವನವಾಸವೇ ಕರ್ತವ್ಯ ಅಂತ ತೀರ್ಮಾನ ಮಾಡಿ ಆತ ಕಾಡಿಗೆ ಹೋದ. ಇದು ರಾಮನನ್ನು ಬಿಡಲಿಲ್ಲ ಈ ಧರ್ಮ ಸಂಕಟ, ಕೃಷ್ಣನನ್ನು ಬಿಡ್ತಾ ಗೀತೆಯಲ್ಲಿ ಹೇಳ್ತಾನೆ. ಪ್ರಾಯಶಃ ಅವನ ಜೀವನದ ಉದಾಹರಣೆಯನ್ನು ಹೇಳ್ತಾ ಹೋದರೆ ಈ ಶ್ಲೋಕಕ್ಕೆ ಬೇಕಷ್ಟು ಹೇಳ್ತಾ ಹೋಗ್ಬೋದು. ಆದರೆ ಒಂದು ಪ್ರಸಂಗವನ್ನು ಇಡ್ತೇನೆ. ಕೃಷ್ಣನನ್ನು ಈ ಧರ್ಮ ಸಂಕಟ ಕಾಡದೆ ಬಿಡಲಿಲ್ಲ. ಕಾರ್ಯಕಾರ್ಯ ಎನ್ನುವಂಥದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಅಥವಾ ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ನಂತರ ಮಾಡಬೇಕು. ಒಮ್ಮೆ ಕೃಷ್ಣ ದ್ವಾರಕೆಯಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆ ನಾರದರು ಬಂದರು ಅಂದರೆ ಸುದ್ದಿ ತಂದರು ಅಂತ. ಕೃಷ್ಣ ಕೇಳಿದ, ಹೋಗಿದ್ರ ಇಂದ್ರಪ್ರಸ್ಥದ ಕಡೆಗೆ ಅಂತ. ಹೋಗಿದ್ದೆ. ಏನು ನಿನ್ನ ಸಂಬಂಧಿಕನಾದಂಥ ಧರ್ಮರಾಜ ಎಂಥ ಸಂಕಲ್ಪ ಕೈಕೊಂಡಿದ್ದಾನೆ, ನಿನ್ನನ್ನು ಕಾಯ್ತಾ ಇದ್ದಾನೆ ಅಂತ ಹೇಳಿದರು. ಏನು? ಇನ್ನೇನಿಲ್ಲ, ಧರ್ಮರಾಜನಿಗೆ ರಾಜಸೂಯ ಯಾಗ ಮಾಡಬೇಕು ಎನ್ನುವಂತಹ ಆಸೆ ಮೊಳಕೆಯಾಗಿದೆ, ಅದಕ್ಕೆ ನೀನು ಬರಬೇಕು ಅಂತ ಕಾಯ್ತಾ ಇದ್ದಾನೆ. ಇನ್ನೇನು ಸುದ್ದಿ ಬಂದೇ ಬಿಡುತ್ತೆ ಅಂತ ಹೇಳುವಷ್ಟೊತ್ತರಲ್ಲಿ ಇಂದ್ರಪ್ರಸ್ಥೆಯಿಂದ ಒಬ್ಬ ಚಾರ ಬಂದು ಹೇಳೇ ಬಿಟ್ಟ, ನೀನು ತಕ್ಷಣವೇ ಬರಬೇಕು, ರಾಜಸೂಯ ಯಾಗವನ್ನು ಮಾಡುವಂತಹ ತೀರ್ಮಾನವನ್ನು ಧರ್ಮರಾಜ ಕೈಕೊಳ್ತಾ ಇದ್ದಾನೆ, ಅದಕ್ಕೆ ನಿನ್ನ ಜೊತೆಗೆ ಸಮಾಲೋಚನೆ ಮಾಡಬೇಕಂತೆ, ಹಾಗಾಗಿ ಆದಷ್ಟು ಬೇಗ ಬರಬೇಕಂತೆ. ಈ ಚಾರ ಬಂದು ಹೀಗೆ ಹೇಳಿ ಹೋಗಿದ್ದಾನೆ. ಅವನು ಹೋದ ತಕ್ಷಣ ಈ ಕಡೆ ಇನ್ನೊಬ್ಬ ಸೈನಿಕ ಬಂದ. ಅವನು ಬಂದವನು ಎಲ್ಲಿಂದ ಅಂದರೆ ಇವತ್ತಿನ ಬಿಹಾರ, ಅಂದಿನ ಮಗಧ, ಅಲ್ಲಿಂದ ಬಂದ. ಮಗಧನ ಅಂದರೆ ಮಾಗಧನ ಕಾರಾಗೃಹದಲ್ಲಿ ಬಂಧಿತರಾದಂಥ ರಾಜಕುಮಾರರು ಎಲ್ಲ ಸೇರಿ ಒಬ್ಬನನ್ನು ಕೃಷ್ಣನ ಹತ್ರ ಕಳಿಸಿದ್ದಾರೆ. ಆದಷ್ಟು ಬೇಗನೆ ಕೃಷ್ಣ ಬಂದು ನಮ್ಮನ್ನು ಬಿಡಿಸುವ ಹಾಗೆ ಪ್ರಾರ್ಥನೆ ಮಾಡು ಹೀಗೆ ಅಂತ ಅವರು ಹೇಳಿದ್ದಾರೆ. ಆದಷ್ಟು ಬೇಗ, ಯಾಕೆ ಅಂದರೆ ನಾಡಿದ್ದು ನಮ್ಮನ್ನು ಎಲ್ಲರನ್ನೂ ಈತ ಬಲಿ ಹಾಕ್ತಾನೆ. ಈಗ ನೋಡಿ, ಧರ್ಮರಾಜನೂ ಕರೆ ಕಳಿಸಿದ್ದಾನೆ, ಈ ಕಡೆಗೆ ಮಾಗಧನ ಕಾರಾಗೃಹದಲ್ಲಿರುವಂಥ ಬಂಧಿಗಳೂ ಸಹ ಕರೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಇಷ್ಟೇ, ಈ ಕಾರಾಗೃಹದಲ್ಲಿರುವಂಥ ಸೈನಿಕರು, ರಾಜಕುಮಾರರು ಏನಿದ್ದಾರೆ, ಅವರು ಬದುಕು ಉಳಿವಿನ ಪ್ರಶ್ನೆ ಹಿನ್ನೆಲೆಯಲ್ಲಿ ಕೃಷ್ಣನನ್ನು ಕರೆದಿದ್ದಾರೆ. ಧರ್ಮರಾಜ ರಾಜಸೂಯ ಯಾಗ ಮಾಡುವ ಹಿನ್ನೆಲೆಯಲ್ಲಿ ಕೃಷ್ಣನ ಕರೆದಿದ್ದಾನೆ. ಈಗ ಕೃಷ್ಣ ಏನು ಮಾಡಬೇಕು? ಯಾರ ಕರೆಗೆ ಮೊದಲು ಸ್ಪಂದಿಸಬೇಕು? ಈ ಧರ್ಮ ಸಂಕಟ ಕೃಷ್ಣನಿಗೆ ಎದುರಾಯಿತು. ಯಾವುದನ್ನು ಮಾಡಿದರೂ ತಪ್ಪು, ಇನ್ನೊಂದು ಕಡೆಗೆ ವ್ಯತ್ಯಾಸ ಆಗೇ ಆಗತ್ತೆ. ಇಂಥ ಸ್ಥಿತಿಯಲ್ಲಿ ಕೃಷ್ಣ ವಿಚಾರ ಮಾಡಿ ತನ್ನ ನಿರ್ಧಾರ ಏನು ಅಂತ ಹೇಳಲಿಲ್ಲ. ನೋಡೋಣ ಇಂಥ ಸಂದರ್ಭದಲ್ಲಿ ನನ್ನ ಒಡನಾಡಿಗಳು, ನನ್ನ ಸನಿಹದಿದ್ದವರೆಲ್ಲ ಏನು ತೀರ್ಮಾನ ತೆಗೆದುಕೊಳ್ತಾರೆ. ಯಾಕೆಂದರೆ ಇಷ್ಟು ಸುದೀರ್ಘ ಕಾಲ ನನ್ನ ಜೊತೆಗಿದ್ದಂಥ ಇವರೆಲ್ಲ ಇಂಥ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಹೇಗೆ ನಿರ್ಧಾರ ತಗೊಳ್ತಾರೆ ನೋಡೋಣ ಅಂಥೇಳಿ ತನ್ನ ಆತ್ಮೀಯ ಗೆಳೆಯ ಮತ್ತು ಸಾರಥಿ ಬಂಧು ಎಲ್ಲ ಆದಂಥ ಉದ್ಧವನ ಹತ್ರ ಈ ಪ್ರಶ್ನೆಯನ್ನಿಟ್ಟ. ಉದ್ಧವ, ಈಗ ನಾನು ಏನು ಮಾಡಬೇಕು ನೀನು ಹೇಳು, ನಂಗೆ ಗೊತ್ತಾಗ್ತಾ ಇಲ್ಲ ಅಂದ. ತಮಾಷೆಗೋಸ್ಕರ
ಯಾವುದು ಕಾರ್ಯ ಯಾವುದು ಅಕಾರ್ಯ ಅಂತ ನಿರ್ಧಾರ ಮಾಡೋ ಸಾತ್ವಿಕ ಬುದ್ಧಿ ಇಲ್ಲಿ ಅಂತ ಹೇಳ್ತಾನೆ. ತನಗಲ್ಲಿ ಗೊತ್ತಾಗೋಲ್ಲ, ನೀನು ಹೇಳು ಅಂತಾನೆ. ಅದು ಕೃಷ್ಣನ ಚಮತ್ಕಾರ. ಆದರೆ ಉದ್ಧವ ಕೃಷ್ಣನ ಅತ್ಯಂತ ಸಮೀಪದ ವ್ಯಕ್ತಿ, ಕೃಷ್ಣನ ಹೃದಯವನ್ನು ಬಲ್ಲವನು ಆತ. ಅದಕ್ಕೋಸ್ಕರಲೇ ಕೃಷ್ಣ ತನ್ನ ಬದುಕಿನ ಸಾರಾತ್ಸಾರವಾದ ಉಪದೇಶವನ್ನೆಲ್ಲ ಕೊನೆಯಲ್ಲಿ ಉದ್ಧವನಿಗೆ ಧಾರೆ ಎರೆದ. ಅರ್ಜುನನಿಗೆ ಸಿಗದೇ ಇರುವಂಥ ಎಷ್ಟೋ ವಿಚಾರವನ್ನು ಉದ್ಧವನಿಗೆ ಹೇಳಿದ್ದಾನೆ. ಆಗ ಉದ್ಧವ ಹೇಳಿದ, ಏನು ಕೇಳಿದರೆ, ತೊಮ್ಹಿನ ಕೃಷ್ಣನ ಮಾತು ಉದ್ಧವನಿಗೆ ಹೇಳುವಾಗ, ತೊಮ್ಹಿನ ಪರಮಂ ಚಕ್ಷು ಸೂನ್ ಮಂತ್ರಾರ್ಥ ತತ್ವವಿತ್ ತಥಾತ್ರ ಬೃಹ್ಯನುಷ್ಠೇಯಂ ಶ್ರದ್ಧಧ್ವಃ ಕರವಾಮತತ್. ನನ್ನ ಹೃದಯವನ್ನು ಬಲ್ಲವರಲ್ಲಿ ನೀನು ಒಬ್ಬ. ಈಗ ನಾನು ಏನು ಮಾಡಬೇಕು ಅನ್ನೋದನ್ನು ನೀನು ಹೇಳು. ಅಂದರೆ ನನ್ನ ಹೃದಯದಲ್ಲಿ ಏನಿದೆ ಅನ್ನೋದನ್ನು ನೀನು ಹೇಳು. ಇವಾಗ ಕೃಷ್ಣನಿಗೆ ಒಂದು ಸವಾಲಾದರೆ ಉದ್ಧವನಿಗೆ ಇನ್ನೊಂದು ರೀತಿ ಸವಾಲು. ನೀನು ಏನು ಹೇಳ್ತೀಯೋ ಹಾಗೆ ನಾನು ಮಾಡ್ತೇನೆ ಅಂದ. ಉದ್ಧವ ಅಕಸ್ಮಾತ್ ತಪ್ಪು ಹೇಳಿದರೆ ಅದನ್ನೇ ಮಾಡಬೇಕು ಅವನು. ಇವಾಗ ಲೋಕಕ್ಕೆ ಉದ್ಧವನ ವಿವೇಚನಾ ಶಕ್ತಿಯನ್ನು ಪರಿಚಯಿಸಬೇಕು. ಅದಕ್ಕೋಸ್ಕರ ಮುಂದೆ ವೇದಾಂತ ಉಪದೇಶಕ್ಕೆ ಆತ ಪಾತ್ರನಾಗ್ತಾನೆ. ಇದನ್ನು ಹೇಳುವ ಹಿನ್ನೆಲೆಯಲ್ಲಿ ಕೃಷ್ಣ ಉದ್ಧವನ ಹತ್ರ ಹೀಗೆ ಪ್ರಶ್ನೆ ಕೇಳಿದ. ಆಗ ಉದ್ಧವ ಹೇಳ್ತಾನೆ, ಯದುಕ್ತಂ ಋಷಿಣಾದೇವ ಸಾಚಿವ್ಯಂ ಯಕ್ಷತಸ್ತಯ ಕಾರ್ಯಂ ಪೈತೃಶ್ವಸೇಯಸ್ಯ ರಕ್ಷಾಚ ಶರಣೈಷಿಣ. ನಾರದ ಮುನಿಗಳು ಬಂದು ಹೇಳಿದಾಗೆ ಧರ್ಮರಾಜ ಮಾಡುವಂತಹ ರಾಜಸೂಯ ಯಾಗದಲ್ಲಿ ನೀನು ನೇತೃತ್ವವನ್ನು ವಹಿಸಲೇಬೇಕು. ನೀನೇ ಅದಕ್ಕೆ ಸೂತ್ರಧಾರಿ, ನೋ ಡೌಟ್ ಎಟ್ ಆಲ್. ಎಷ್ಟವ್ಯಂ ರಾಜಸೂಯೇನ ದಿಕ್ಚಕ್ರ ಜೈನ ವಿಭೋ. ಮತ್ತಷ್ಟೇ ಅಲ್ಲ, ಎಲ್ಲ ಈ ದಿಕ್ಕುಗಳಲ್ಲಿ ತಲೆ ಎತ್ತಿ ನಿನ್ನಂಥ ರಾಜರನ್ನು ಬಗ್ಗು ಬಡಿಲೇಬೇಕು. ರಾಜಸೂಯಾಗ ಮಾಡಲೇಬೇಕು, ನೀನು ಹೋಗಲೇಬೇಕು. ಅಲ್ಲ, ಮತ್ತು ಆ ಜರಾಸಂಧನ ಕಾರಾಗೃಹದಲ್ಲಿ ಸೆರೆ ಸಿಕ್ಕಂತಹ ರಾಜಕುಮಾರರ ಕಥೆ ಏನು ಉದ್ಧವ ಅಂದ ಕೃಷ್ಣ. ಅಥೋ ಜರಾಸುತ ಜಯ ಉಭಯಾರ್ಥೋ ಮತೋ ಮಮ. ಅಲ್ಲ, ರಾಜಸೂಯ ಯಾಗವನ್ನು ಮಾಡಬೇಕಿದ್ರೆ ಎಲ್ಲ ರಾಜರ ಹತ್ರ ಹೋಗಿ ಕಪ್ಪವನ್ನು ಕೇಳಬೇಕು. ಕಪ್ಪ ಕೊಡಲಿಕ್ಕೆ ರೆಡಿ ಇಲ್ಲದಿದ್ದರೆ ಯುದ್ಧ ಮಾಡಬೇಕಲ್ವ. ಜರಾಸಂಧನ ಹತ್ರ ಹೋಗಿ ಕಪ್ಪ ಕೇಳಿದರೆ ಜರಾಸಂಧ ಕಪ್ಪ ಕೊಡ್ತಾನ? ಯಾಕೆ ಧರ್ಮರಾಜ ಈ ದೇಶದ ಮೂರ್ಧಾಭಿಷಿಕ್ತ ಚಕ್ರವರ್ತಿ ಅಂತ ಒಪ್ಕೊಳ್ಬೇಕು. ಒಪ್ಕೊಳ್ತಾನೆ ಅವನು? ಒಪ್ಕೊಳ್ಳೋದಿಲ್ಲ. ಆ ನೆಪದಿಂದ ಅಲ್ಲಿ ಹೋದ್ರೆ ಆಯ್ತಲ್ಲ. ಮೊದಲು ಇಂದ್ರಪ್ರಸ್ಥಕ್ಕೆ ಹೋಗು, ಅಲ್ಲಿಂದ ಸೀದಾ ಹೋಗು ಎಲ್ಲಿಗೆ? ಮಗಧಕ್ಕೆ. ಎರಡೂ ಕೆಲಸ ಒಟ್ಟೊಟ್ಟಿಗಾಗತ್ತೆ. ಒಂದೇ ಕಲ್ಲು ಎರಡು ಮಾವಿನ ಹಣ್ಣು ಬೀಳತ್ತೆ ಅಂದ ಉದ್ಧವ. ಕೃಷ್ಣನ ಹೃದಯ ತುಂಬಿ ಬಂತು. ಆಹಾ. ಮತ್ತೆ ಮುಂದಿನ ಮಾತು ಹೇಳ್ತಾನೆ, ಅಸ್ಮಾಕಂ ಮಹಾನರ್ಥ. ನೀನು ಮೊದಲು ಇಂದ್ರಪ್ರಸ್ಥಕ್ಕೆ ಹೋಗಬೇಕು. ಇದರಿಂದ ನಮಗೆ ಅತ್ಯಂತ ಪ್ರಯೋಜನಕಾರಿಯಾದ ಕೆಲಸ ಆಗುತ್ತೆ ಅಂತಾನೆ ಉದ್ಧವ. ನೋಡಿ ಆ ರಾಜಕೀಯ ತಂತ್ರ ಹೇಗೆ ಅಂತ. ಅದ್ರ ಜೊತೆಗೆ ಸಾತ್ವಿಕ ಬುದ್ಧಿ. ಯಾಕೆ ಅಂದರೆ 1600 ಜನ ರಾಜಕುಮಾರರು ಜರಾಸಂಧನ ಕಾರಾಗೃಹದಲ್ಲಿ ಬಂಧಿತರಾದವರು. ಮಾಗಧನನ್ನು ಸಾಯಿಸಿ ಇವರಿಷ್ಟು ಜನರನ್ನು ಸೆರೆಯಿಂದ ಕೃಷ್ಣ ಬಿಡಿಸಿದರೆ, ಮತ್ತು ಇವರ ಹತ್ರ ಎಲ್ಲರ ಹತ್ರನೂ ಸಹ ಕೃಷ್ಣ ಧರ್ಮರಾಜ ರಾಜಸೂಯಾಗ ಮಾಡ್ತಿದ್ದಾನೆ, ನಿಮ್ಮ ಪಾತ್ರ ಅರ್ಥ ಆಯ್ತಲ್ಲ, ಏನು ಮಾಡಬೇಕು ಅಂತ ಇಷ್ಟು ಹೇಳಿದರೆ ಸಾಕು. ಅವರೆಲ್ಲರೂ ಸಹ ಶರಣು ಶರಣು ಅಂಥೇಳಿ ಧರ್ಮರಾಯನಿಗೆ ಕಪ್ಪ ಕೊಡ್ತಾರೆ. ಉದ್ಧವನ ಮಾತಿನ ಅರ್ಥ, ಒಬ್ಬ ಜರಾಸಂಧನನ್ನು ಸಾಯಿಸುವುದರ ಮೂಲಕ 1600 ರಾಜಕುಮಾರರು ನಮ್ಮ ವಶವಾಗಿ ಬಿಡ್ತಾರೆ ಕೃಷ್ಣ. ಹಾಗಾಗಿ ಮೊದಲು ಹೋಗಬೇಕಾದದ್ದು ಇಂದ್ರಪ್ರಸ್ಥಕ್ಕೆ. ಯಾಕೆಂದರೆ ನನಗೆ ಗೊತ್ತು, ನೀನು ನೇರವಾಗಿ ಯುದ್ಧ ಮಾಡೋದಿಲ್ಲ ಜರಾಸಂಧನ ಜೊತೆಗೆ. ಯಾಕೆಂದರೆ ಹಿಂದೆ 18 ಸಲ ಅವನ ಮೈ ಕೈಯೆಲ್ಲ ಮೂಳೆಯೆಲ್ಲ ಮುರಿದಿದ್ದೀಯ ನೀನು, ಓಡಿಸಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಹಾಗಾಗಿ ಭೀಮಾರ್ಜುನನ್ನು ಕರ್ಕೊಂಡು ಹೋಗಿ ಇವಾಗ ಅವನನ್ನು ಬಗ್ಗು ಬಡಿಬೇಕು, ತನ್ನ ಮೂಲಕ ಸಂಪತ್ತನ್ನು ನಾವು ಗಳಿಸ್ಬೇಕು. ಇದರಿಂದ ಎರಡೂ ಕೆಲಸ ಆಗುತ್ತೆ ಒಂದೇ ಕಾಲದೊಳಗೆ. ಒಂಥರ 2 in 1 ಇದ್ದಂಗೆ ಇದು. ಕೃಷ್ಣ ಸಂತೋಷಗೊಂಡು ಒಪ್ಕೊಂಡ, ಆಗಲಿ ಅದನ್ನೇ ಮೊದಲು ಮಾಡೋಣ ಅಂತೇಳಿ ತಕ್ಷಣ ಹೊರಟಿದ್ದಾನೆ ಅಲ್ಲಿ. ಯಾಕೆಂದರೆ ಅಲ್ಲಿ ಹೋಗಿ ನಿರ್ಧಾರ ಮಾಡಿ ನಾಳೆನೇ ಹೊರಡಬೇಕು ಅವನು ಗಿರಿವ್ರಜಕ್ಕೆ. ಯಾಕೆಂದರೆ ನಾಡಿದ್ದವರು ತಲೆ ತೆಗಿತಾನವನು ಅಷ್ಟು ಬೇಗ. ಹೀಗೆ ಧರ್ಮ ಸಂಕಟ, ಯಾವುದನ್ನು ಮೊದಲು ಮಾಡಬೇಕು ಯಾವುದನ್ನು ನಂತರ ಮಾಡಬೇಕು ಹೀಗೆ ಅಂತ.
ಹಾಗಾಗಿ ಇದು ಎಲ್ಲ ಈ ನಾಯಕರನ್ನು ಸಹ ಕಾಡುವಂಥ ಒಂದು ಪ್ರಶ್ನೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಯಾರ್ಯಾರು ಅಧ್ಯಾತ್ಮ ಸಾಧಕರು ಅಂತ ಇದ್ದರೋ ಅವರು ಎಲ್ಲರಿಗೂ ಇಂಥ ಧರ್ಮ ಸಂಕಟ ಕಾಡಿದೆ. ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ, ಯಾವುದು ಮೊದಲು, ಯಾವುದು ನಂತರ ಅಂತ. ಪ್ರಾಯಶಃ ನಿಮಗೆ ಗೊತ್ತಿರಬೇಕು, ಆಚಾರ್ಯ ಶಂಕರರು ಸನ್ಯಾಸ ಸ್ವೀಕರಿಸಿ ಹೊರಡುವಾಗ ತಾಯಿ ಆರ್ಯಾಂಬೆ ಒಂದು ಮಾತು ಹೇಳಿದಳು, ನನ್ನ ಕೊನೆ ಕಾಲಕ್ಕೆ ನೀನು ಬರಲೇಬೇಕು, ಅಷ್ಟೇ ಅಲ್ಲ ನೀನೇ ಸಂಸ್ಕಾರ ಮಾಡಬೇಕು ಅಂತ. ತಾಯಿಯ ಅನುಮತಿ ಬೇಕಿತ್ತು, ತಥಾಸ್ತು ಅಂತ ಹೇಳಿದರು. ಆದರೆ ಹೋಗುವಾಗ ಅವರೇನು ಹಾಗೆ ಹೋಗಲಿಲ್ಲ. ತಮ್ಮೆಲ್ಲ ಸಂಪತ್ತನ್ನು ಸಹ ದಾಯಾದಿಗಳಿಗೆ ಕೊಟ್ಟು ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೋದರು. ಅವರಿಗೇನು ಸಂಪತ್ತು ಇಲ್ಲ ಅಂತಿರಲಿಲ್ಲ, ಹೇರಳವಾದ ಸಂಪತ್ತಿತ್ತು. ಎಲ್ಲ ಸಂಪತ್ತನ್ನು ಕಾಲಿನಿಂದ ಒದ್ದು ಅವರು ಬಂದಿದ್ದರು, ವಿರಕ್ತರಾಗಿದ್ದರು. ಎಲ್ಲವನ್ನೂ ತಮ್ಮ ಜ್ಞಾತಿಗಳಿಗೆ, ದಾಯಾದಿಗಳಿಗೆ ಕೊಟ್ಟಿದ್ದರು. ಸಂಸ್ಕಾರ ಮಾಡ್ತೇವೆ ಅಂತ ಒಪ್ಪಿದ್ರು ಕೂಡ ಅವರು ದಾಯಾದಿಗಳು. ಆದರೆ ಏನಾಯಿತು, ತಾಯಿಯ ಕೊನೆಯ ಸ್ಥಿತಿಯಲ್ಲಿ ಬಂದು ನೋಡಿದಾಗ ಅವರಿಗೆ ಸ್ಪಷ್ಟವಾಗಿ ಮನವರಿಕೆ ಆಯಿತು, ಯಾವೊಬ್ಬನೂ ಸಹ ಆಕೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳಲಿಲ್ಲ. ಇಲ್ಲೆಲ್ಲ ಧರ್ಮ ಸೂಕ್ಷ್ಮಗಳಿವೆ. ಯಾವಾತ ಯಾವನಿಂದ ಭೂಮಿಯನ್ನು, ಸಂಪತ್ತನ್ನು ಪಡಿತಾನೋ ಆ ಋಣಕ್ಕೋಸ್ಕರ ಅವರ ಅಂತ್ಯಕ್ರಿಯೆಯನ್ನು ಮಾಡಲೇಬೇಕಾಗುತ್ತೆ. ಅವರಿಗೆ ಕರ್ತೃಗಳು ಇಲ್ಲದೇ ಇದ್ದರೆ ಅವನೇ ನೇರ ಕರ್ತೃ ಆಗ್ತಾನೆ. ಹಾಗಾಗಿಯೇ ಭಗವತ್ಪಾದರು ಎಲ್ಲವನ್ನೂ ಕೊಟ್ಟು ಹೋಗಿದ್ರು ಅವರಿಗೆ. ನನಗೇನೂ ಬೇಕಾಗಿಲ್ಲ, ನಾನು ವಿರಕ್ತನಿದ್ದೇನೆ, ನೀವು ನೋಡ್ಕೊಳ್ಳಿ, ತಾಯಿಯನ್ನು ಮಾತ್ರ ನೋಡ್ಕೊಳ್ಳಿ ಹೀಗೆ ಅಂತ. ಆದರೆ ಆ ಮರಣಶೆಯಲ್ಲಿದ್ದಂಥ ತಾಯಿಯನ್ನು ಕಂಡಾಗ ಅವರ ಹೃದಯ ಒಡೆದೋಯ್ತು. ಒಬ್ಬ ಸನ್ಯಾಸಿಯಾದವನಿಗೂ ಕೂಡ ಅಷ್ಟಂಥ ದುರ್ಭರ ಪರಿಸ್ಥಿತಿಯಲ್ಲಿದ್ದು ಆರ್ಯಾಂಬೆ. ಕೊನೆಗೆ ಎಷ್ಟರ ಮಟ್ಟಿಗೆ ಆ ಉದ್ದಟತನ ಬೆಳೆದಿತ್ತು ಅಂದರೆ, ಸಂಸ್ಕಾರ ಮಾಡಿ ಅಂತ ಹೇಳಿದಾಗ ಮಾಡಲಿಕ್ಕೆ ಒಲ್ಲೆ ಅಂತ ಹೇಳಿದರು, ಮೊದಲನೇ ತಪ್ಪು. ಎರಡನೇದು, ಕೊನೆ ಪಕ್ಷ ಅಗ್ನಿ ಚಿತೆಗೆ ಏರಿಸೋದಕ್ಕೋಸ್ಕರ ವ್ಯವಸ್ಥೆ ಮಾಡಿ ಒಲ್ಲೆ ಅಂತ ಹೇಳಿದರು. ಅಗ್ನಿಯನ್ನು ಕೊಡಿ, ಅದಕ್ಕೂ ಒಲ್ಲೆ ಅಂತ ಹೇಳಿದರು. ಆಗ ಅವರು ಈಗೇನು ಮಾಡಬೇಕು, ಯಾರೂ ಮಾಡೋದಿಲ್ಲ. ನನ್ನ ತಾಯಿ ಈಗ ಅನಾಥವಾಗಿ ಹೋಗಬೇಕೆ, ಆಕೆಯ ದೇಹ, ಅಥವಾ ನಾನೇ ಸಂಸ್ಕಾರ ಮಾಡಬೇಕೇ, ಕಾರ್ಯ ಇದು ಪ್ರಶ್ನೆ. ಸನ್ಯಾಸಿ ಎನ್ನುವುದು ಎಷ್ಟು ಸತ್ಯವೋ ಆಕೆಗೆ ಮಗ ಎನ್ನುವುದು ಅಷ್ಟೇ ಸತ್ಯ ಅಲ್ವಾ? ಅಷ್ಟೇ ಅಲ್ಲ, ನಾನು ಸಂಸ್ಕಾರ ಮಾಡದೇ ಇದ್ದರೆ ಈ ದೇಹ ಒಂದು ಅನಾಥವಾಗಿ ಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ದೇಹಕ್ಕೂ ಅದರದ್ದಾದ ವಿಧಾನದಲ್ಲಿ ಸಂಸ್ಕಾರ ಆಗಲೇಬೇಕು. ಹಾಗಾಗಿ ತೀರ್ಮಾನ ಮಾಡಿದರು, ಅವರೇ ಸಂಸ್ಕಾರ ಮಾಡಿದರು. ಯಾಕೆ ಕೇಳಿದರೆ, ನಿಸ್ತ್ರೈಗುಣ್ಯೇ ಪಥಿ ವಿಚರತಾಂ ಕೋ ವಿಧಿ ಕೋ ನಿಷೇಧ. ಅಧ್ಯಾತ್ಮ ಜ್ಞಾನದ ನೆಲೆಯಲ್ಲಿ ನಿಂತವರಿಗೆ ಯಾವುದು ವಿಧಿ, ಯಾವುದು ನಿಷೇಧ, ಅವರಿಗೆ ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ. ಹಾಗೆ ಅಂತ ನಮಗೆ ಆ ಮಾತು ಅನ್ವಯಿಸೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಧರ್ಮ ಸಂಕಟ ಎದುರಾದಾಗ ಅವರು ತಮ್ಮ ಕರ್ತವ್ಯ ಈ ಕ್ಷಣಕ್ಕೆ ಇದು ಅಂತ ಅಂದ್ಕೊಂಡು ಆಯ್ಕೆ ಮಾಡಿದ್ರು ಹೀಗೆ ಅಂತ. ಅಷ್ಟಾದ ಮೇಲೆ ಹೀಗೆ ಕಾರ್ಯ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಮುಂದಿನದು ಭಯೇ ಅಂತ. ಯಾವುದು ಭಯ, ಯಾವುದು ಅಭಯ ಅಂತ ನಿರ್ಧಾರ ಮಾಡುವುದು ಸಾತ್ವಿಕ ಬುದ್ಧಿ. ಅಂದರೆ ಯಾವುದು ನಿರ್ಧಾರ ಮಾಡುತ್ತೋ ಅದು ಸಾತ್ವಿಕವಾದಂತಹ ಬುದ್ಧಿ ಹೀಗೆ ಅಂತ. ಯಾವುದು ಭಯ ಅಂದರೆ, ನಮಗೆಲ್ಲರಿಗೂ ಇವತ್ತು ನೂರಾರು ತರಹದ ಭಯ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ತರಹದ ಭಯ. ಆದರೆ ಈ ಎಲ್ಲ ಭಯಗಳ ಕೊನೆಯ ಭಯ ಒಂದುಂಟು ಅಂತಾನೆ ಭರ್ತೃಹರಿ. ಏನು ಆಗಿದೆ, ಭಯದ ಬಗ್ಗೆ ಒಂದು ಪಟ್ಟಿನೇ ಕೊಟ್ಬಿಟ್ಟಿದ್ದಾನೆ ಅವನು, ಎಷ್ಟೆಷ್ಟು ತರಹದ ಭಯ ಇದೆ ಅಂತ. ನೋಡಿ, ಮತ್ತು ನಮಗೆ ಗೊತ್ತಿಲ್ಲದೆ ಯಾವುದಾದ್ರು ತಪ್ಪಿಸ್ಕೊಂಡಿದ್ದಿದ್ದರೆ ಈ ಶ್ಲೋಕವನ್ನು ಒಮ್ಮೆ ಮನಸ್ಸಿಗೆ ತಂದುಕೊಂಡ್ರೆ ನಮ್ಮನ್ನು ಬಿಟ್ಟು ಹೋದ ಭಯ ಮತ್ತೆ ಪುನಃ ಬರುತ್ತೆ. ಆತ ಹೇಳ್ತಾನೆ, ಭೋಗೇ ರೋಗ ಭಯಂ. ಏನೋ ಚೆನ್ನಾಗಿ
ತಿನ್ನೋಣ, ಊಟ ಮಾಡೋಣ, ಸುಖ ಪಡೋಣ, ಚೆನ್ನಾಗಿ ಸಿಹಿ ಸಿಹಿಯಾದದ್ದನ್ನು ಭಕ್ಷ್ಯ ಭೋಜ್ಯ ತಿನ್ನೋಣ ಅಂದರೆ 70 ವರ್ಷಕ್ಕೆ ಬರೋದು 40 ವರ್ಷಕ್ಕೆ ಬಂದು ಅಡರಿದ್ರೆ ಏನು ಕಥೆಯಪ್ಪ ಅಂತ. ರೋಗ ಭಯಂ, ಭೋಗ ಹೆಚ್ಚಾದಷ್ಟೂ ಸಹ ಏನಾಗುತ್ತೆ, ರೋಗ ಬಂದು ಅಡರುತ್ತೆ. ಹಾಗಾಗಿ ಚೆನ್ನಾಗಿ ತಿಂದು ತೇಗಿ ಸುಖಪಟ್ಬಿಡೋಣ. ಘೃತಂ ಋಣಂಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತ ನಾಸ್ತಿಕರು ಹೇಳ್ತಾರಲ್ಲ, ಹಾಗೆ ನಾವು ಮಾಡೋಣ ಅಂದರೆ ಆ ಸುಖದ ಜೊತೆಗೆ ಬಂದು ಸೇರ್ಕೊಂಡಿರುತ್ತಂತೆ. ಯಾವುದು? ಭೋಗ ಮತ್ತು ರೋಗ ಒಟ್ಟೊಟ್ಟಿಗೆ ಬರ್ತವೆ. ಹಾಗಾಗಿ ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ. ಮನೆತನ ಪರಂಪರೆಯಿಂದ ಏನೋ ಒಂದು ಮಾನ ಮರ್ಯಾದನ್ನು ಬಳಸ್ಕೊಂಡು ಬಂದಿರ್ತಾರೆ. ಆದರೆ ನಮ್ಮ ಅಜ್ಜ ನಮ್ಮ ತಂದೆ ಮಾಡಿದ್ದನ್ನು ನಾನು ರಕ್ಷಣೆ ಮಾಡ್ಕೊಂಡು ಉಳಿಸ್ಕೊಂಡು ಬಂದೆ, ನಾಳೆ ನನ್ನ ಮಕ್ಕಳು ಇದನ್ನು ಉಳಿಸ್ಕೊಂಡು ಹೋಗ್ತಾರಾ, ರಕ್ಷಣೆ ಮಾಡ್ತಾರಾ ಅಂತ ಮರ್ಯಾದೆಯಿಂದ ಬದುಕು ಎಲ್ಲರನ್ನೂ ಈ ಚ್ಯುತಿಯ ಭಯ ಕಾಡುತ್ತಂತೆ. ಮಾನ ಮರ್ಯಾದೆ ಬಿಟ್ಟವರಿಗೆ ಏನೂ ಇಲ್ಲ, ಪ್ರಶ್ನೆ ಬೇರೆ. ಆ ಸಾತ್ವಿಕರಾದವರಿಗೆ ತನ್ನ ಕುಲದ ಗೌರವ ಎಲ್ಲಾದರೂ ಬೀದಿಗೆ ಬಂದುಬಿಟ್ರೆ ಏನಪ್ಪ ಅಂಥೇಳಿ ಕುಲೇ ಚ್ಯುತಿ ಭಯಂ, ಆ ಕುಲದ ಚ್ಯುತಿ ಆಗಿಬಿಡತ್ತೇನೋ ಅಂತ ಭಯ ಆಗತ್ತಂತೆ. ವಿತ್ತೇ ನೃಪಾಲಾದ್ ಭಯಂ, ತುಂಬ ಹಣ ಗಳಿಸಿಟ್ಬಿಟ್ರೆ ಲೋಕಾಯುಕ್ತರು ದಾಳಿ ಮಾಡಿದ್ರೆ ಏನಪ್ಪ ಕಥೆ ಅಂತ ಭಯನಂತೆ. ಆತ ನೃಪಾಲಾದ್ ಭಯಂ ಅಂತ ಹೇಳ್ತಾನೆ. ಅಂದು ರಾಜ ಅಟ್ಯಾಕ್ ಮಾಡ್ತಿದ್ದ, ಇಂದು ರಾಜನ ಪ್ರತಿನಿಧಿಯಾಗಿ ಲೋಕಾಯುಕ್ತರು ಮಾಡ್ತಾರೆ ಅದನ್ನು. ಅದಕ್ಕೋಸ್ಕರ ನಾವು ಭಾಳ ಬುದ್ಧಿವಂತರು, ಅದಕ್ಕೋಸ್ಕರ ಲೋಕಾಯುಕ್ತರ ನೇಮಕವನ್ನೇ ಬಿಟ್ಟುಬಿಟ್ಟಿದ್ದೀಗ ಸದ್ಯಕ್ಕೆ. ಯಾರ ನಮ್ಮನ್ನು ಹಿಡಿಯೋರು ಅಂತ ಅಲ್ವಾ. ಮತ್ತು ಮಾನೇ ದೈನ್ಯ ಬಲಂ, ಅಭಿಮಾನದಿಂದ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಬಯಸುವವನಿಗೆ ಯಾವತ್ತಾದರೂ ಒಂದು ದಿವಸ ಈ 6 ಅಡಿಯ ದೇಹವನ್ನು ಇನ್ನೊಬ್ಬರ ಹತ್ರ 3 ಅಡಿ ಮಾಡುವ ಪರಿಸ್ಥಿತಿ ಬಂದುಬಿಟ್ರೆ ಏನಪ್ಪ ಅಂತ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದೀತೋ ಎನ್ನುವಂಥ ಭಯವಂತೆ. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರ, ಅದನ್ನು ಇಟ್ಕೊಂಡವರಿಗೆ ಮಾತ್ರ ಅದು ಗೊತ್ತಾಗತ್ತೆ. ಹಾಗಾಗಿ ಮಾನೇ ದೈನ್ಯ ಬಲಂ ಬಲೇ ರಿಪುಭಯಂ. ಒಬ್ಬ ರಾಜನಾದವನು ಸಾಕಷ್ಟು ತನ್ನ ಸೈನ್ಯವನ್ನು ಬೆಳೆಸಿರ್ತಾನೆ, ಆದರೆ ಎಷ್ಟೇ ಸೈನ್ಯ ಬೆಳೆಸಿದರೂ ಸಹ ಪಕ್ಕದ ದೇಶದ ರಾಜನ ಸೈನಿಕರು ನನ್ನ ಸೈನ್ಯಕ್ಕಿಂತ ಹೆಚ್ಚು ಬಲಿಷ್ಠರು ಅಂತ ಗೊತ್ತಾದಾಗ ಆತನಿಗೆ ಅವರು ಬಂದು ನನ್ನ ಸೈನಿಕರನ್ನು ಸೋಲಿಸಿಬಿಟ್ರೆ ಏನಪ್ಪ ಅಂತ ರಾಜನಿಗೆ ಭಯ ಆಗತ್ತಂತೆ. ಬಲೇ ರಿಪುಭಯಂ ರೂಪೇ ಜರಾಯ ಭಯಂ. 18 ವರ್ಷದ 20 ವರ್ಷದ 25 ವರ್ಷದ ಸೌಂದರ್ಯ ಜೀವಮಾನದುದ್ದಕ್ಕೂ ಇರುತ್ತಾ? ವಯಸ್ಸು ಆಗ್ತಾ ಆಗ್ತಾ ಬಂದ ಹಾಗೆ ಏನಾಗುತ್ತೆ ಕೇಳಿದರೆ, ಮುಪ್ಪು ಬಂದು ಅಡರಿದಾಗ ಇದ್ದ ರೂಪ ಎಲ್ಲ ಏನಾಗುತ್ತೆ ಅಂದರೆ ಗೊತ್ತಿಲ್ಲದೇ ಬಿದ್ದು ಹೋಗ್ಬಿಡುತ್ತೆ. ಹಾಗಾಗಿ ರೂಪಕ್ಕೆ ಎಲ್ಲಿ ಅರೂಪತ್ವ ಬಂದ್ಬಿಡುತ್ತೋ ಕುರೂಪತ್ವ ಬಂದ್ಬಿಡುತ್ತೋ ಅಂತ ರೂಪವುಳ್ಳವರಿಗೆ ಭಯ ಆಗತ್ತಂತೆ. ರೂಪೇ ಜರಾಯ ಭಯಂ, ರೂಪವುಳ್ಳವರಿಗೆ ಮುಪ್ಪಿನ ಭಯ. ಶಾಸ್ತ್ರೇ ವಾದಿ ಭಯಂ, ಚೆನ್ನಾಗಿ ಶಾಸ್ತ್ರಾಧ್ಯಯನ ಮಾಡಿದ್ದಾನೆ, ತಿಳ್ಕೊಂಡಿದ್ದಾನೆ, ಆದರೆ ನನಗಿಂತ ಇನ್ನೊಬ್ಬ ಜಾಸ್ತಿ ತಿಳಿದವನು ಬಂದು ವಾದಕ್ಕೆ ಕರೆದು ನನ್ನನ್ನು ಸೋಲಿಸ್ಬಿಟ್ರೆ ಏನಪ್ಪ ಅಂತ ಶಾಸ್ತ್ರ ಓದಿದವನಿಗೆ ಇನ್ನೊಬ್ಬ ಶಾಸ್ತ್ರಜ್ಞನ ಭಯವಂತೆ, ವಾದದ ಭಯ. ಶಾಸ್ತ್ರೇ ವಾದಿಭಯಂ ಗುಣೇ ಖಲಭಯಂ. ಒಬ್ಬ ಅತ್ಯಂತ ಸಜ್ಜನ ವ್ಯಕ್ತಿ ಇದ್ದಾನೆ, ಸದ್ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಾನೆ, ಆದರೆ ಯಾವನೋ ಒಬ್ಬ ಅಯೋಗ್ಯ ಬಂದು ನನ್ನ ಗುಣಗಳಿಗೆ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟುವಂಥ ಕೆಟ್ಟ ಮಾತನ್ನು ಹೇಳಿಬಿಟ್ರೆ ನನ್ನ ಗುಣಗಳಿಗೆಲ್ಲ ಏನು ಬೆಲೆ ಬಂದಾಗಾಯಿತು ಅಂತ ಆ ಗುಣವಂತ ದುಷ್ಟರಿಂದ ಸದಾ ಭಯಪಡ್ತಾನಂತೆ. ಗುಣೇ ಖಲಭಯಂ. ಕೊನೆಗೆ ಕಾಯೇ ಕೃತಾಂತಾದ್ ಭಯಂ. ಈ ದೇಹಕ್ಕೊಂದು ಭಯ ಉಂಟಂತೆ. ಕೃತ ಅಂದರೆ ಮಾಡಿದ್ದನ್ನೆಲ್ಲವನ್ನು ಅಂತಗೊಳಿಸುವನು ಯಮ, ಮರಣ. ದೇಹಕ್ಕೆ ಯಾವುದರ ಭಯ ಕೇಳಿದರೆ ಮರಣದ ಭಯ. ಹಾಗಾಗಿ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ. ಜಗತ್ತಿನಲ್ಲಿ ಯಾವ್ಯಾವುದನ್ನು ನೀವು ಆಯ್ಕೆ ಮಾಡಿಕೊಂಡ್ರೂ ಸಹ ಅಲ್ಲಿ ಎಲ್ಲ ಕಡೆಗೂ ಒಂದು ಭಯ ಉಂಟೇ ಉಂಟು. ಹಾಗಿದ್ರೆ ಭಯ ಇಲ್ಲದೇ ಇರುವಂತಹದ್ದು ಯಾವುದು ಇಲ್ವಾ ಅಂದರೆ ವೈರಾಗ್ಯಮೇವ ಅಭಯಂ. ವೈರಾಗ್ಯವೇ ಅಭಯ.
ಅದಕ್ಕೆ ಮಾತ್ರ ಯಾವ ಭಯ ಇಲ್ಲ ಅಂತಾನೆ ಭರ್ತೃಹರಿ. ನೋಡಿ, ಭಯ ಅಭಯ, ಈ ಭಯದ ಸರಮಾಲೆ ಇಷ್ಟುಂಟು, ಅಭಯ ಉಳ್ಳದ್ದು ಒಂದೇ. ಯಾವಳು ಹಾಗೆ ಜಗತ್ತಿನಲ್ಲಿ ಒಳ್ಳೆಯವರ ಅಂಶ ಬಹಳ ಕಡಿಮೆ ಇರುತ್ತೆ. ಹಾಗೇನೇ ಅಭಯ ಉಳ್ಳದ್ದು ಯಾವುದು ಅಂದರೆ ವೈರಾಗ್ಯಮೇವ ಅಭಯಂ. ವೈರಾಗ್ಯವೇ ನಿಜವಾದ ಅಭಯ. ಅದು ಉಳ್ಳವನಿಗೆ ಯಾವುದರ ಭಯವೂ ಇಲ್ಲ. ನಮ್ಮ ಬದುಕೇ ಇಂದು ಭಯದ ಸರಮಾಲೆ ಆಗಿಬಿಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಭರ್ತೃಹರಿಯ ಮಾತು ಅತ್ಯಂತ ಹತ್ತಿರದ ಮಾತಾಗ್ತದೆ ನಮಗೆ. ಇದನ್ನು ಭರ್ತೃಹರಿ ಹೀಗೆ ಹೇಳಿದ. ಆಚಾರ್ಯ ಶಂಕರರು ತಮ್ಮ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕಿಂ ಅಭಯಂ ಇಹ, ಜಗತ್ತಿನಲ್ಲಿ ನಿಜವಾಗಿ ಅಭಯ ಯಾವುದು ಅಂದರೆ ಅವರೇ ಹೇಳ್ತಾರೆ ವೈರಾಗ್ಯಂ. ಮತ್ತು ಅದೇ ಮಾತೆ, ವೈರಾಗ್ಯ ಮಾತ್ರ ಅಭಯ. ಮತ್ತು ಅವರೊಂದು ಪಟ್ಟಿ ಕೊಡ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ. ಹಾಗಿದ್ರೆ ಭಯ ಯಾವುದು? ಭಯಮಪಿ ಚ ಕಿಂ, ಅದಕ್ಕೆ ಉತ್ತರ ಹೇಳ್ತಾರೆ ಅವರು, ವಿತ್ತಮೇವ ಸರ್ವೇಷಾಂ. ದುಡ್ಡೇ ಎಲ್ಲ ಭಯಗಳಿಗೂ ಮೂಲ. ಯಾಕೆಂದರೆ ದುಡ್ಡು ಬೇಡ ಅನ್ನೋದು ಆ ಮಾತಿನ ತಾತ್ಪರ್ಯ ಅಲ್ಲ. ಅದು ಹೆಚ್ಚಾಗ್ತಾ ಆಗ್ತಾ ಹೋದಷ್ಟು ಸಹ ಅದೇ ಪ್ರಮಾಣದಲ್ಲಿ ಭಯವೂ ಸಹ ಹೆಚ್ಚಾಗ್ತಾ ಇರುತ್ತೆ ಹೀಗೆ ಅಂತ. ಮೊದಲು ಸಣ್ಣ ಪುಟ್ಟ ಕಳ್ಳರ ಭಯ, ಆಮೇಲೆ ದೊಡ್ಡವ್ರ ಭಯ, ಆಮೇಲೆ ಇನ್ನೂ ದೊಡ್ಡವ್ರ ಭಯ ಹೀಗೆ ಅಂತ. ಹಾಗಾಗಿ ವಿತ್ತಮೇವ ಸರ್ವೇಷಾಂ, ಎಲ್ಲರಿಗೂ ಸಹ ಅತಿಯಾದ ದುಡ್ಡೇ ಹೆಚ್ಚು ಭಯವನ್ನು ಹುಟ್ಟಿಸುವಂತಹದ್ದು. ಶಂಕರರು ಹೀಗೆ ಹೇಳಿದರು. ಸುಭಾಷಿತ ಒಂದು ಮಾತು ಹೇಳುತ್ತೆ, ಪುತ್ರಾದಪಿ ಧನ ಭಾಜಾಂ ಭೀತಿ. ದುಡ್ಡುಳ್ಳವರಿಗೆ ಹೊರಗಡೆ ಕಳ್ಳರಿಗಿಂತ ಹೆಚ್ಚಿಗೆ ಅವರ ಮನೆಯ ಮಕ್ಕಳು ಎನ್ನುವ ಕಳ್ಳರಿಂದಲೇ ಹೆಚ್ಚು ಭಯನಂತೆ. ನಾವು ಇದನ್ನು ಸಾಕಷ್ಟು ಪತ್ರಿಕೆಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಪುತ್ರಾದಪಿ ಧನ ಭಾಜಾಂ ಭೀತಿ. ದುಡ್ಡುಳ್ಳವರಿಗೆ ಬೇರೆಯವರ ಭಯಕ್ಕಿಂತ ಇವ್ರ ಭಯವೇ ಜಾಸ್ತಿ. ಯಾಕೆಂದರೆ ಅವರಿಗೆ ಅತ್ಯಂತ ಸಮೀಪದಲ್ಲಿ ಸಿಗುವವರು ಇವರೇ, ಅಪ್ಪ ಅಮ್ಮಂದಿರೇ. ಗೋಸ್ಕರ ಅಷ್ಟೇ ಅಲ್ಲ, ಈ ಮಾತು ಭಾಳ ಸತ್ಯ ಅಂತ ಅನಿಸುತ್ತೆ. ಪ್ರಾಯಶಃ ನಿಮಗೆ ಇತಿಹಾಸದ ಘಟನೆ ಒಂದು ನೆನಪಿದೆ ಅಂತ ಭಾವಿಸ್ತೇನೆ. ನೇಪಾಳದಲ್ಲಿ ರಾಜ ಬೀರೇಂದ್ರ ಅನ್ನುವನೊಬ್ಬ ಇದ್ದ. ಅವನ ಮರಣ ಹೇಗಾಯಿತು ಅಂದರೆ, ಸ್ವತಃ ಅವನ ಮಗನೇ ಅವನಿಗೆ ಗುಂಡಿಟ್ಟು ಸಾಯಿಸಿದ ತಂದೆಗೆ. ಯಾತಕ್ಕೋಸ್ಕರ? ದುಡ್ಡಿಗೋಸ್ಕರ, ಸಂಪತ್ತಿಗೋಸ್ಕರ. ಮತ್ತೆ ಮಕ್ಕಳು ಈ ದುಡ್ಡಿಗೋಸ್ಕರ ಮಾಡಿದ ತಪ್ಪಿನಿಂದಾಗಿ ಎಷ್ಟು ಜನ ಅಪ್ಪಂದಿರು ಕಾರಾಗೃಹಕ್ಕೆ ಹೋಗಿ ಬಂದಿಲ್ಲ. ಅದನ್ನೆಲ್ಲ ನಾವು ಬೇಗ ಮರೆಯೋಕ್ಕಾಗತ್ತಾ? 1 ವರ್ಷ 2 ವರ್ಷ ಹಿಂದೆ ಹೋದರೆ ಸಾಕು, ನಮಗೆ ಸಿಗತ್ತೆ. ಹಾಗಾಗಿ ಎಷ್ಟು ಸತ್ಯವಾದ ಮಾತು. ಎಲ್ಲ ಭಯಗಳಿಗೂ ಸಹ ದುಡ್ಡು ಅತ್ಯಂತ ಮೂಲವಾದಂಥ ಭಯ. ಅಷ್ಟೇ ಅಲ್ಲ, ಹಿಂದೆ ನಾವು ಮಹಾಭಾರತ ಕಾಲಕ್ಕೆ ಹೋದರೆ ಉಗ್ರಸೇನ ಮಹಾರಾಜ, ಕೃಷ್ಣನ ಅಜ್ಜ, ಅವನನ್ನು ಅವನ ಮಗ ಸ್ವತಃ ಕಂಸ ಕಾರಾಗೃಹದಲ್ಲಿಟ್ಟ. ಯಾಕೆ? ರಾಜ್ಯಕ್ಕೋಸ್ಕರ, ಸಂಪತ್ತಿಗೋಸ್ಕರ, ದುಡ್ಡಿಗೋಸ್ಕರ. ಇದರಿಂದ ಏನು ಗೊತ್ತಾಗುತ್ತೆ ಕೇಳಿದರೆ, ಎಲ್ಲರಿಗೂ ಭಯದ ಮೂಲ ಇರುವಂತಹದ್ದು ಅತಿಯಾದಂತಹ ಧನ ಸಂಗ್ರಹದಿಂದ. ಹಾಗಾಗಿ ಇದನ್ನೆಲ್ಲ ನೋಡಿದ ಮೇಲೆ ವೈರಾಗ್ಯಮೇವ ಅಭಯಂ, ಇದು ಭಯ, ಇದು ಅಭಯ ಅಂತ ತೀರ್ಮಾನ ಮಾಡಬೇಕಾದಾಗ ವೈರಾಗ್ಯ ಒಂದೇ ನಿಜವಾದ ಅಭಯ ಎನ್ನುವಂಥ ಮಾತು ಹೆಚ್ಚು ಸ್ಪಷ್ಟವಾಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದಲ್ಲಿ ಹೇಳಿದಂಥ 3 ಅಂಶಗಳು ಆದಾಗ ಅದು ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಕಾರ್ಯೇ ಭಯಾಭಯೇ ಅಂತ. ಮತ್ತು ಮುಂದಿನದು ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಬಂಧ ಮತ್ತು ಮೋಕ್ಷ, ಇದು ಬಂಧನ ಮತ್ತು ಇದು ಮೋಕ್ಷ ಅಂತ ಯಾವ ಬುದ್ಧಿ ತಿಳಿತದೆಯೋ ಅದು ಸಾತ್ವಿಕವಾದ ಬುದ್ಧಿ. ಆ ಸಾತ್ವಿಕ ಬುದ್ಧಿಯಲ್ಲಿರುವಂಥ 4 ವಿಧಗಳಲ್ಲಿ ಬಂಧ ಮೋಕ್ಷ ಎನ್ನುವಂಥದ್ದು 4ನೇದು, ಅಂತಿಮವಾದಂಥದ್ದು. ಇಲ್ಲಿ ಬಂಧ ಅಂದರೆ ಬಂಧನ, ಮತ್ತು ಮೋಕ್ಷ ಅಂದರೆ ಬಿಡುಗಡೆ. ಈ ಬಂಧ ಅಂದರೆ
ಸಂಸಾರದ ಬಂಧನ. ಮೋಕ್ಷ ಅಂದರೆ ಸಂಸಾರದಿಂದ ಬಿಡುಗಡೆ. ಬಂಧನಕ್ಕೆ ಕಾರಣ ಅಜ್ಞಾನ ಅಥವಾ ಅವಿದ್ಯೆ, ಮತ್ತು ಬಿಡುಗಡೆಗೆ ಕಾರಣ ಅಂದರೆ ಮೋಕ್ಷಕ್ಕೆ ಕಾರಣ ಆತ್ಮವಿದ್ಯೆ ಅಥವಾ ಜ್ಞಾನ. ಲೋಕದಲ್ಲಿ ಹಲವಾರು ತರಹದ ಬಂಧನಗಳಿವೆ, ಒಬ್ಬೊಬ್ಬರಿಗೆ ಒಂದೊಂದು ತರಹದ ಬಂಧನ. ಆದರೆ ಇಷ್ಟೆಲ್ಲ ಬಂಧನಗಳಿದ್ರೂ ಸಹ ವೇದಾಂತ ಹೇಳುವ ಹಾಗೆ, ಗೀತಾಚಾರ್ಯ ಹೇಳುವ ಹಾಗೆ, ಈ ಸಂಸಾರದ ಬಂಧನವೇ ನಿಜವಾದ ಬಂಧನ. ಯಾಕೆ ಅಂದರೆ ಅದರಿಂದ ಬಿಡುಗಡೆ ಆಗೋದು ಬಹಳ ಕಷ್ಟ. ಬೇರೆ ಬಂಧನ ಆದಾಗ ಒಂದಿಷ್ಟು ದಿವಸ ಶಿಕ್ಷೆ ಅನುಭವಿಸಿದ ಮೇಲೆ ಅಥವಾ ಇನ್ಫ್ಲೂಯೆನ್ಸ್ ಇದ್ದರೆ ಬಿಡಿಸ್ಕೊಂಡು ಬರ್ಬೋದು ಅಥವಾ ಬಿಡುಗಡೆ ಆಗ್ತದೆ. ಇವತ್ತು ಜೀವಾವಧಿ ಶಿಕ್ಷೆ ಅಂತ ಒಂದು ಶಬ್ದ ಉಂಟಲ್ಲ, ಅವನೇನು ಕೊನೆ ಉಸಿರಿರೋ ತನಕ ಅಲ್ಲೇ ಇರ್ತಾನ? ಇಲ್ಲ, ಅವನಿಗೂ ಏನೋ ಒಂದು ಇಂತಿಷ್ಟು ವರ್ಷ ಅಂತ ಮಾತ್ರ ಅವಧಿ ಉಂಟು. ಹಾಗಾಗಿ ಅವನು ಬಿಡುಗಡೆ ಆಗಿ ಈಚೆ ಬರ್ತಾನೆ. ಆದರೆ ಈ ಸಂಸಾರದ ಬಂಧನ ಇದೆಯಲ್ಲ, ಅದರಿಂದ ಬಿಡಿಸ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಈ ಬಂಧನ ಕೇವಲ ಈ ಜನ್ಮದ್ದು ಮಾತ್ರ ಅಲ್ಲ, ಹಿಂದಿನ ಎಷ್ಟೋ ಜನ್ಮಗಳಿಂದ ನಾವು ಬಂಧಿತರಾಕ್ಕೊಂಡೇ ಬರ್ತಾ ಇರ್ತೇವೆ. ಇಲ್ಲಿ ಸುಖ ದುಃಖ ಸಂಭೋಗ ಸಂಸಾರ. ಏಕೆಂದರೆ ಸಂಸಾರ ಅಂದ ತಕ್ಷಣ ದಯವಿಟ್ಟು ಗಂಡ ಹೆಂಡತಿ ಮನೆ ಮಕ್ಕಳು ಇದಿಷ್ಟೇ ಅಲ್ಲ, ಆ ಸುಖ ದುಃಖವನ್ನು ಅನುಭವಿಸಬೇಕು ಅನ್ನೋ ಆಸೆ ಉಂಟಲ್ಲ, ಅದೇ ಸಂಸಾರ. ಭಗವತ್ಪಾದದ್ದೇ ಮಾತು, ಗೀತೆಯಲ್ಲಿ ಹೇಳಿದ ಮಾತು ಅದು. ಹಾಗಾಗಿ ದಯವಿಟ್ಟು ಗಂಡನಾದವನು ಹೆಂಡತಿಯನ್ನು ನೀನೇ ನನ್ನ ಬಂಧನಕ್ಕೆ ಕಾರಣ ಅಂತ ಹೇಳೋದಾಗಲಿ, ಅಥವಾ ಹೆಂಡತಿ ಗಂಡನನ್ನು ಕುರಿತು ಹೇಳೋದಾಗಲಿ, ಅದಲ್ಲ. ಲೌಕಿಕ ಜೀವನವನ್ನು ಅಸಡ್ಡೆ ಮಾಡಬೇಕು ಅನ್ನೋದು ಅರ್ಥ ಅಲ್ಲ, ಮಾನಸಿಕವಾಗಿ ಆ ವಿಡ್ರಾಯಲ್ ಕೊಡಬೇಕು ನಮಗೆ ಅಂತ ಪದೇ ಪದೇ ಹೇಳಿದ್ದೇನೆ ನಾನು. ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂತ. ಹಾಗೆ ಆ ಬಂಧನ ಅನ್ನೋದುಂಟಲ್ಲ ನಮಗೆ, ಅದು ಒಂದು ಜನ್ಮದ್ದಲ್ಲ, ಎಷ್ಟೋ ಜನ್ಮಗಳಿಂದ ಬಂದಿರ್ತದೆ. ಸುಖ ದುಃಖ ಸುಖ ದುಃಖ ಅದು ಬೇಕು ಅಂತಲೇ ನಾವು ಕರ್ಮ ಬೇರೆ ಮಾಡ್ತಾ ಇರ್ತೇವೆ. ಹಾಗಾಗಿ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೇ ನಾವು ಈ ಆನೆ ಕೆಡ್ಡದಲ್ಲಿ ಬಿದ್ದ ಹಾಗೆ ಈ ಸುಖ ದುಃಖ ಎನ್ನುವಂಥ ಕೆಡ್ಡಕ್ಕೆ ನಾವು ಬಿದ್ದುಬಿಡ್ತೇವೆ. ಹಾಗಾಗಿ ಈ ಬಂಧನ ನಿರಂತರವಾಗಿ ನಡೀತಾನೇ ಇರುತ್ತೆ. ನಮಗೆ ಎಷ್ಟರ ಮಟ್ಟಿಗೆ ಹೇಳಿದರೆ ಬಿಡುಗಡೆಯ ಬಗ್ಗೆ ಸ್ವಲ್ಪನೂ ಪ್ರಯತ್ನನೇ ಮಾಡೋದಿಲ್ಲ. ಹಾಗಾಗಿ ಬಂಧನದ ಮೇಲೆ ಬಂಧನ, ಬಂಧನದ ಮೇಲೆ ಬಂಧನ, ಅದನ್ನೇ ನಾವು ಖುಷಿ ಪಡ್ತೇವೆ, ಎಷ್ಟೋ ಸಲ ಸಂತೋಷ ಪಡ್ತೇವೆ ಅಂತ. ಇನ್ನು ಕೆಲವು ಜನಕ್ಕೆ ಆ ಬಂಧನ ಇಲ್ಲದಿದ್ದರೆ ಬಹಳ ಬೇಸರ ಕೆಲವು ಸಲ. ಹೀಗೆ ಈ ಸಂಸಾರದ ಬಂಧನ ಅತ್ಯಂತ ದೃಢವಾದುದು. ಯಾಕೆಂದರೆ ಒಂದೆರಡು ಜನ್ಮದ್ದಲ್ಲ, ಜನ್ಮ ಜನ್ಮಾಂತರದ ಬಂಧನ ಅದು. ಅದರಿಂದ ಬಿಡಿಸ್ಕೊಳ್ಳೋದಕ್ಕೂ ಸಹ ಅಷ್ಟೇ ದೃಢವಾದ ಪ್ರಯತ್ನ ಬೇಕು ಅಂತ. ಅದಕ್ಕೋಸ್ಕರಲೇ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ, ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ ಅಂತ. ಅಂದರೆ ಎಷ್ಟೋ ಜನ್ಮದಲ್ಲಿ ಮಾಡಿದಂತಹ ಸಾಧನೆಯಿಂದಾಗಿ ಆಗ ಮಾತ್ರ ನಿನಗೆ ಬಿಡುಗಡೆ ಆದೀತು ಅಂತ. ಹೀಗೆ ಇದು ನನಗೆ ಬಂಧನ, ಇದು ನನಗೆ ಬಿಡುಗಡೆ ಅಂತ ತಿಳಿಯುವಂಥದ್ದುಂಟಲ್ಲ, ಅದು ಸಾತ್ವಿಕ ಬುದ್ಧಿ. ಆದರೆ ಬಹಳಷ್ಟು ಜನರಿಗೆ ಆ ಬಂಧನದಲ್ಲಿ ಇದ್ದಾಗಲೂ ಅದು ಗೊತ್ತಾಗೋದಿಲ್ಲ. ಯಾಕೆಂದರೆ ರಾಜಸಿಕ ತಾಮಸಿಕ ಬುದ್ಧಿ ಕೆಲಸ ಮಾಡ್ತಾ ಇರ್ತದೆ. ಹೀಗೆ ಈ ಬಂಧ ಮೋಕ್ಷಗಳನ್ನು ತಿಳಿಯುವ ಶಕ್ತಿಯೇ ನಿಜವಾದ ಸಾತ್ವಿಕವಾದ ಬುದ್ಧಿ. ಇಲ್ಲಿ ಒಂದು ಸೂಕ್ಷ್ಮವಾದ ಅಂಶ ಉಂಟು. ಬಂಧನವನ್ನು ತಿಳಿಯೋದು ಅಂದರೆ ಅದಕ್ಕೆ ಕಾರಣವಾದ ಅಜ್ಞಾನವನ್ನೂ ತಿಳ್ಕೊಳ್ಬೇಕು. ಅಂದರೆ ಕಾರಣಸಹಿತವಾದ ಬಂಧನ ತಿಳಿಬೇಕು ಅಂತ. ಹಾಗೆ ಮೋಕ್ಷವನ್ನು ತಿಳ್ಕೊಳ್ಬೇಕು ಅಂದರೆ ಬಿಡುಗಡೆಯನ್ನು ತಿಳಿಬೇಕು ಅಂದರೆ ಅದಕ್ಕೆ ಕಾರಣವಾದ ಜ್ಞಾನವನ್ನೂ ಸಹ ತಿಳಿಬೇಕು. ಅಂದರೆ ಸಕಾರಣವಾದ ಮೋಕ್ಷ, ಸಕಾರಣವಾದ ಬಂಧನ, ಇದೆರಡನ್ನೂ ತಿಳಿಯುವುದು ಸಾತ್ವಿಕ ಬುದ್ಧಿಯ ಲಕ್ಷಣ. ಕಾರಣಸಹಿತವಾದ ಬಂಧನ, ಕಾರಣಸಹಿತವಾದ ಬಿಡುಗಡೆ. ಮೋಕ್ಷಕ್ಕೆ ಕಾರಣ ಆತ್ಮಜ್ಞಾನ, ಅದು ಒಂದೇ ಕಾರಣ. ಅದಕ್ಕೆ ಪೂರಕವಾಗಿ ಮತ್ತು ಪುನಃ ಆತ್ಮಜ್ಞಾನಕ್ಕೆ ಭಕ್ತಿ ಧ್ಯಾನ ಇವೆಲ್ಲವೂ ಸಹ ಬೇಕು. ಆದರೆ ಬಂಧನಕ್ಕೆ ಏನು ಕಾರಣ? ಅಜ್ಞಾನ ಅಂತ ನಾನು ಹೇಳಿದೆ. ಹಾಗೆ ಅಜ್ಞಾನಕ್ಕೂ ಹಿಂದೆ ಯಾವುದಾದ್ರು ಕಾರಣ ಇರಬೇಕಲ್ಲ. ಅಂದರೆ ಅದನ್ನೂ ಸಹ ಹಿಂದೆ ಗೀತೆಯಲ್ಲೇ ಭಗವಂತ ಹೇಳಿದ್ದಾನೆ, ಹಿಂದೆ ಸಾಕಷ್ಟು ಸಲ ಹೇಳಿದ್ದಾನೆ ಅದನ್ನು. 15ನೇ ಅಧ್ಯಾಯದಲ್ಲಿ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ.
ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಕರ್ಮ ವಾಸನೆಗಳೇ ಈ ಸಂಸಾರಕ್ಕೆ ಮೂಲ ಕಾರಣ ಅಂತ. ಕರ್ಮವಾಸನೆ ಅಂದರೆ ಕಾಮ್ಯಕರ್ಮಗಳ ವಾಸನೆ. ಅಧಶ್ಚ ಮೂಲಾನ್ಯನುಸಂತತಾನಿ, ಇವೆಲ್ಲ ಕೆಳಗಡೆಗೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರ್ತವೆ. ಕರ್ಮದ ಬೇರುಗಳು ಕೆಳಕ್ಕೆ ಎಳಿತಾ ಇರ್ತವೆ. ಕೆಳಕ್ಕೆ ಅಂದರೆ ಹುಟ್ಟು ಸಾವುಗಳು ಎನ್ನುವಂಥ ಕೆಳಭಾಗಕ್ಕೆ ಅಂತ ಅರ್ಥ. ಮತ್ತು ಇನ್ನೂ ಒಂದು ಮಾತು ಹೇಳ್ತಾನೆ 13ನೇ ಅಧ್ಯಾಯದಲ್ಲಿ, ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಅಂದರೆ ಈ ಗುಣಗಳ ಸಂಘವೇ ಸತ್ವ ರಜಸ್ಸು ತಮಸ್ಸು. ಸತ್ವಗುಣ ನೇರ ಬಿಡುಗಡೆ ಮಾಡೋದಿಲ್ಲ, ಅದರಿಂದ ಜ್ಞಾನ ಉತ್ಪತ್ತಿ ಆಗತ್ತೆ. ಅದರ ರಜೋಗುಣ ತಮೋಗುಣಗಳಿದ್ದಾವಲ್ಲ, ಅವು ಮತ್ತೆ ಮತ್ತೆ ಇಲ್ಲಿ ಹುಟ್ಟೋದಕ್ಕೆ ಬೇಕಾದ ಕೆಲಸವನ್ನೇ ಮಾಡ್ತಾ ಇರ್ತವೆ ನಮ್ಮಿಂದ. ಹಾಗಾಗಿ ಕಾರಣಂ ಗುಣಸಂಗೋಸ್ಯ, ಈ ಗುಣಗಳ ಸಂಘವೇ ಸದ್ಯೋನಿಯಲ್ಲಿ ಅಸದ್ಯೋನಿಯಲ್ಲಿ ಹುಟ್ಟೋದಕ್ಕೆ ಕಾರಣವಾಗುತ್ತೆ. ಮತ್ತು ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಹಿಂದೆ 14ನೇ ಅಧ್ಯಾಯದಲ್ಲಿ ಹೇಳಿದಂಥ ಮಾತು ಇದು. ಈ ರಜೋಗುಣ ಮತ್ತು ತಮೋಗುಣಗಳು ನಮ್ಮನ್ನು ಮತ್ತೆ ಮತ್ತೆ ಸಂಸಾರಕ್ಕೆ ಸಿಲುಕಿಸ್ತವೆ ಅಂತ. ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಥೆಗಳನ್ನು ಎಲ್ಲ ಹಿಂದೆ ಹೇಳಿದ್ದೆ. ಇವೆಲ್ಲ ಏನೆಲ್ಲ ವಿಚಿತ್ರವಾದ ಘಟನೆಗಳನ್ನು ನಮ್ಮ ಮುಂದೆ ತಂದು ಒಡ್ತವೆ ಹೀಗೆ ಅಂತ. ಹೀಗೆ ಈ ಗುಣಗಳಿದ್ದಾವಲ್ಲ, ಅವು ನಮ್ಮನ್ನು ಮತ್ತೆ ಮತ್ತೆ ಈ ಹುಟ್ಟು ಸಾವು ಎನ್ನುವಂಥ ಸಂಸಾರಕ್ಕೆ ತಳ್ತವೆ. ಅಂದರೆ ಬಂಧಕ್ಕೆ ಅವು ಕಾರಣವಾಗ್ತವೆ. ಈ ಗುಣಗಳ ಸಾಮ್ಯಾವಸ್ಥೆ, 3 ಗುಣಗಳು ಒಂದು ವ್ಯವಸ್ಥಿತವಾದ ಕ್ರಮದಲ್ಲಿದ್ದರೆ ಅದನ್ನು ಪ್ರಕೃತಿ ಅಂತ ಶಾಸ್ತ್ರ ಕರೀತದೆ. ಆ ಪ್ರಕೃತಿಗೆ ಇನ್ನೊಂದು ಹೆಸರು ಮಾಯೆ ಅಂತ. ಗುಣಗಳ ಸಾಮ್ಯಾವಸ್ಥೆಯೇ ಮಾಯೆ. ಮಾಯೆ ಅಂದರೆ ಈ ಗುಣಗಳ ಸಮಷ್ಟಿ ರೂಪ. ಇದು ಅತ್ಯಂತ ಸೂಕ್ಷ್ಮವಾದದ್ದು ಮಾಯೆ. ಅದು ಹೇಗೆ ನಮ್ಮನ್ನು ಹಿಡಿತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಹಳ ಸೂಕ್ಷ್ಮವಾದಂಥ ವಿಚಾರ ಅದು. ದೇವಿ ಭಾಗವತದಲ್ಲಿ ಒಂದು ಕಥೆ ಬರ್ತದೆ. ನಾರದರಿಗೆ ಒಮ್ಮೆ ಈ ಮಾಯೆಯನ್ನು ತಿಳಿಬೇಕು ಅಂತ ಆಲೋಚನೆ ಬಂದುಬಿಡ್ತಂತೆ. ಹೋಗಿ ನೇರ ಕೇಳಿಯೇ ಬಿಟ್ರಂತೆ ಭಗವಂತನ ಹತ್ರ, ವಾಸುದೇವನ ಹತ್ರ, ನನಗೆ ನಿನ್ನ ಮಾಯೆಯನ್ನು ತಿಳಿಬೇಕು ಅಂತ ಆಸೆ ಆಗಿದೆ, ಸ್ವಲ್ಪ ತಿಳಿಸ್ಕೊಡು ಅಂತ. ಆಗ ವಿಷ್ಣು ಹೇಳಿದಂತೆ, ಅದರ ಸಹವಾಸಕ್ಕೆ ಹೋಗಬೇಡ ನೀನು, ತುಂಬ ಡೇಂಜರು ಆಕೆ. ಯಾಕೆ ಅದರ ಬಗ್ಗೆ ಇಷ್ಟೆಲ್ಲ ನಿನಗೆ ಕುತೂಹಲ ಹೀಗೆ ಅಂತ. ಆಗ ಇಲ್ಲ, ನಾನು ತಿಳಿಲೇಬೇಕು ಹೀಗೆ ಅಂತ ಹೇಳಿದೆ. ಆಮೇಲೆ ಆಯಿತು, ಮುಂದೆ ಸಂದರ್ಭ ಬಂದಾಗ ತಿಳಿಸ್ಕೊಡ್ತೇನೆ, ನೋಡೋಣ ಅಂತ ಹೇಳಿದ ವಿಷ್ಣು. ತಕ್ಷಣ ಕೇಳಿದ, ಯಾಕೆ ತುಂಬ ಬೇಸರ ಆಗ್ತಾ ಇದೆ ನಾರದ, ಗರುಡನನ್ನು ಏರಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣವಾ ಅಂತ ಕೇಳಿದ. ಓಹ್, ನಿನ್ನ ಜೊತೆಗೆ ಸುತ್ತಾಟಕ್ಕೆ ಬರೋದು ನನ್ನ ಬದುಕಿನ ಅಹೋಭಾಗ್ಯ ಅಲ್ವಾ, ಆಯಿತು ಬರ್ತೇನೆ ಅಂತ ಹೇಳಿದ. ಅದಾದಮೇಲೆ ಗರುಡನನ್ನು ಏರಿ ಹೋದರು. ಯಾವುದೋ ಒಂದು ಹೊರದೇಶ, ಇಲ್ಲಿ ಇಳಿಯೋಣ ಅಂತ ಕೇಳಿದ. ಇಳಿಯೋಣ ಅಂತ ಹೇಳಿದ್ರು. ಇಳಿದ್ರು. ಒಂದು ಮರದ ನೆರಳಿನಲ್ಲಿ ಕುಳಿತರು. ಮುಂದುಗಡೆ ಒಂದು ಸುಂದರವಾದ ಸರೋವರ. ಆಗ ವಿಷ್ಣು ಹೇಳಿದ, ತುಂಬ ಆಯಾಸ ಆಗ್ತಾ ಇದೆ, ನಾನಿಲ್ಲಿ ಕುಳಿತುಕೊಳ್ತೇನೆ, ನೀನು ಬೇಕಾದ್ರೆ ಸ್ವಲ್ಪ ಸ್ನಾನ ಏನೋ ಮಾಡು ಸರೋವರದಲ್ಲಿ, ತುಂಬ ನಿನಗೂ ಆಯಾಸ ಆಗಿರಬೇಕಲ್ಲ ಅಂತ ಹೇಳ್ದ. ನಿನ್ನ ವೀಣೆಯನ್ನು ನನ್ನ ಹತ್ರ ಕೊಟ್ಟಿಡು, ಇಲ್ಲ ಪರವಾಗಿಲ್ಲ ನಾನು ಇಟ್ಕೊಳ್ತೇನೆ ಅಂತ ಹೇಳಿ ಮಹತಿ ನಾರದರ ವೀಣೆ ಅದನ್ನು ತನ್ನ ಹತ್ರ ಇಟ್ಕೊಂಡು ಆತ ಹೇಳಿದ, ಎಷ್ಟು ಸುಂದರವಾಗಿದೆ ಈ ಸರೋವರ ಅಂತ ಹೇಳಿದ. ನಾರದ ಹೌದು ತುಂಬ ಆಯಾಸ ಆಗಿದೆ ಅಂಥೇಳಿ ಅಲ್ಲಿ ಹೋಗಿ ಸ್ನಾನ ಮಾಡಿದ. ಮುಳುಕ ಹಾಕಿ ಎದ್ದರೆ ನಾರದಿನಿ, ಏನು ಹೇಳಬೇಕೋ ಗೊತ್ತಿಲ್ಲ, ಅದಕ್ಕೋಸ್ಕರ ಆ ಶಬ್ದ ಹೇಳಿದೆ ನಾನು. ಎದ್ದು ನೋಡಿದರೆ ಆತ ಸ್ತ್ರೀ ರೂಪ ಆಗಿಬಿಟ್ಟಿದ್ದಾನೆ. ಅಲ್ಲಿ ವಿಷ್ಣು ಇಲ್ಲ, ಯಾರೂ ಇಲ್ಲ. ಹಾಗಿದ್ರೆ ಸುಂದರವಾದ ಪ್ರದೇಶ, ಇನ್ನೇನು ಮಾಡೋದು? ಅಲ್ಲಿರುವಂಥ ಗಿಡಗಂಟೆಗಳನ್ನು ನೋಡಿ ಅವುಗಳಲ್ಲಿ ಬಿಟ್ಟಂಥ ಹೂಗಳನ್ನು ಕೊಯ್ತಾ, ಹಣ್ಣನ್ನು ಕೊಯ್ತಾ, ಆಸ್ವಾದನೆ ಮಾಡ್ತಾ, ತಾನು ರಾಜಕುಮಾರಿ, ನನ್ನಂಥ ಚೆಲುವೆ ಯಾರಿದ್ದಾಳೆ ಎನ್ನುವ ಭಾವನೆ ಬಂದುಬಿಡ್ತು. ಕೊನೆಗೆ ಇಷ್ಟೆಲ್ಲ ಆಗ್ತಾ ಇರುವಾಗ ಪಕ್ಕದ ದೇಶದ ರಾಜ ಬಂದ. ಅಲ್ಲಿ ಅವನು ಕೇಳಿದ, ಯಾರು ನೀನು ಅಂತ.
ಅದೇ ನನಗೆ ಸಮಸ್ಯೆ ಆದದ್ದು. ನನಗೆ ಗೊತ್ತಿದ್ದಲ್ವ ನಾನು ಯಾರು ಅಂತ ಹೇಳೋದು. ಅಲ್ಲ, ಮತ್ತು ನೀ ಇಲ್ಲಿ ಬಂದಿದ್ದಾಗೆ ಅದೂ ಗೊತ್ತಿಲ್ಲಪ್ಪ. ಮತ್ತು ನೀನು ಯಾರು? ನಾನು ಹಿಂಗಿದ್ದೇನಲ್ಲ, ನೀನು ಹೇಳಬೇಕು ನಾನು ಯಾರು ಅಂತ. ಮದುವೆ ಆಗಿದೆಯೋ? ಹಂಗಂದ್ರೆ ಏನು? ಆದಂಗಿಲ್ಲ ನನಗೆ. ಹಾಗಿದ್ರೆ ಮದುವೆ ಆಗೋಣ? ಆಗ್ಬೋದು. ಸರಿ, ಕರ್ಕೊಂಡು ಹೋದ. ತನ್ನ ಅರಮನೆಗೆ ಕರ್ಕೊಂಡು ಹೋಗಿ ಮದುವೆನೂ ಆಯಿತು. ಸುಖವಾಗಿ ಸಂಸಾರ ಸಾಗಿತು. ಅದಾದಮೇಲೆ 12 ಜನ ಮಕ್ಕಳು. ಅದಾದಮೇಲೆ ಅವರಿಗೆ ಮದುವೆ ಆಯಿತು. ಮತ್ತು ಮೊಮ್ಮಕ್ಕಳು ಹುಟ್ಟಿದ್ದು, 100 ಜನ ಮೊಮ್ಮಕ್ಕಳು. ದಿನದಿಂದ ದಿನಕ್ಕೆ ಆಕೆಗೆ ಪ್ರಮೋಷನ್. ಮೊದಲು ಹೆಂಡತಿ, ಆಮೇಲೆ ತಾಯಿ, ಆಮೇಲೆ ಅಜ್ಜಿ ಅಲ್ವಾ. ಸಾಲದಕ್ಕೆ ಪಟ್ಟ ಮಹಿಷಿ. ಅರಮನೆಯಲ್ಲಿ ಉಸಿರಾಟ ಮಾಡಬೇಕಿದ್ದರೂ ಈಕೆಯ ಅನುಮತಿ ಬೇಕು. ಈಕೆ ಮಹಾರಾಜ್ಞಿ ಅವಳು. ಹೀಗೆ ಅಂತ ಇಂಥ ಸ್ಥಿತಿಯಲ್ಲಿ ಪಕ್ಕದ ದೇಶದ ಶತ್ರು ರಾಜ ಇವರ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿದ. ರಾಜ ಯುದ್ಧಕ್ಕೆ ಹೋದ. ಸೈನಿಕರು ಹೋದರು, ಮುಗಿದ್ರು. ಮಂತ್ರಿ ಹೋದ, ಎಲ್ಲರನ್ನು ಮುಗಿಸಿದ. ಅದಾದಮೇಲೆ ಸ್ವತಃ ತನ್ನ ಮಕ್ಕಳನ್ನು ಕಳಿಸಿದ್ದಾಳೆ ಯುದ್ಧಕ್ಕೆ. ಅವರೆಲ್ಲರ ಮುಗಿದು ಹೋಗಿದ್ದಾರೆ. ರಾಜನೂ ಸತ್ತೋಗಿದ್ದಾನೆ. ಎಲ್ಲರೂ ಸಹ ಮುಗಿದು ಹೋಗಿದ್ದಾರೆ. ಎಲ್ಲರನ್ನು ಕಳ್ಕೊಂಡು ಅರಮನೆ ತುಂಬ ಎಲ್ಲ ಸೊಸೆಯರು ಗೋಳಿಡ್ತಾ ಇರುವಾಗ ಈಕೆಯೂ ಸಹ ಗೋಳಿಡ್ತಾ ಇದ್ದಾಳೆ. ಆ ಯುದ್ಧ ಭೂಮಿಯಲ್ಲಿ ಒಬ್ಬೊಬ್ಬೇ ಮಕ್ಕಳ ಶವವನ್ನು ಮತ್ತು ಮೊಮ್ಮಕ್ಕಳ ಶವವನ್ನು ಮುಟ್ಟಿ ಮುಟ್ಟಿ ಕಣ್ಣೀರು ಹಾಕ್ತಾ ಗೋಳೋ ಅಂತ ಅಳ್ತಾ ಇದ್ದಾಳೆ. ಯಾರೂ ಇಲ್ಲ. ಇಂತಹ ಈ ಅನಾಥನಾಗಿದ್ದೇನೆ ಅನ್ನುವಂಥ ಸ್ಥಿತಿ ಅನುಭವಿಸ್ತಾ ಇರುವಾಗ ಅಲ್ಲೊಬ್ಬ ಮುದಿಯಾದ ಒಬ್ಬ ವಿಪ್ರ ಬಂದ. ಕೇಳಿದ, ಏನಾಯಿತು ಹೀಗೆ ಅಂತ. ಎಲ್ಲ ವರ್ಣನೆ ಮಾಡಲು, ಹೀಗಾಯಿತು. ಆಗ ಆತ ಹೇಳಿದ, ಈ ಸಂಸಾರ ಇದಿಷ್ಟೇನೆ, ಇದು ನೆಚ್ಕೊಳ್ಳುವಂಥದ್ದಲ್ಲ. ಇದೊಂಥರ ನೀರ ಮೇಲಿನ ಗುಳ್ಳೆ. ಯಾಕಿಷ್ಟೆಲ್ಲ ನೀನು ಯೋಚನೆ ಮಾಡ್ತೀಯ? ಅದರ ವೇದಾಂತ ತಲೆಗೆ ಹೋಗಬೇಕಲ್ಲ ಆ ಸ್ಥಿತಿಯಲ್ಲೂ ಸಹ. ಯಾಕೆಂದರೆ ನಮ್ಮದೇ ಪ್ರತಿನಿಧಿ. ಅಷ್ಟು ಹೇಳಿದರೂ ಕೇಳದೆ ಇದ್ದಾಗ ಆಗ ಆತ ಹೇಳಿದಂತೆ, ಒಂದು ಕೆಲಸ ಮಾಡು, ನಿನಗೆ ಇವಾಗ ಸಮಾಧಾನ ವಿವೇಕ ಬೇಕಲ್ವಾ? ಬೇಕೋ ಬೇಡವೋ? ಬೇಕಪ್ಪ. ಹಾಗೆ ನಾನು ಹೇಳ್ದಂಗೆ ಮಾಡ್ತೀಯ? ಮಾಡ್ತೇನೆ, ಬಾ ನನ್ನ ಜೊತೆಗೆ ಬಾ ಅಂಥೇಳಿ. ಮತ್ತೆ ನೋಡು, ಇಲ್ಲಿ ಒಂದು ಸರೋವರ ಇದೆ, ಈ ಸರೋವರದಲ್ಲಿ ನೀನು ಸ್ನಾನ ಮಾಡು. ಸ್ನಾನ ಮಾಡಿದಾಗ ಆ ಶೌಚ ನಿವೃತ್ತಿ ಆಗುತ್ತೆ. ಎರಡರ್ಥ ಆ ಶೌಚ ಅಂದರೆ, ಒಂದು ದೇಹಕ್ಕೆ ಅಂಟಿದ ಮಲಿನತೆ, ಇನ್ನೊಂದು ಮನಸ್ಸಿಗೆ ಅಂಟಿದಂತಹ ಈ ಮಲಿನತೆ. ಅಜ್ಞಾನ ಎನ್ನುವುದೇ ಮಹಾ ಆಶೌಚ. ಅದು ನಿವಾರಣೆ ಆಗುತ್ತೆ. ಸ್ನಾನ ಮಾಡುವಂತೆ ಕರ್ಕೊಂಡು ಬಂದ. ಸ್ನಾನ ಮಾಡಿದ್ಲು. ಅವಳು ಸ್ನಾನ ಮಾಡೋದನ್ನು ಮುಳುಕ ಹಾಕಿದ್ದಾಳೆ. ಇವನು ಇಲ್ಲ ಅಲ್ಲಿ. ಎದ್ದು ನೋಡಿದರೆ ನಾರದ ತಂಬೂರಿ ಇಟ್ಕೊಂಡು ವಿಷ್ಣು ಹೇಳಿದಂತೆ, ಎಷ್ಟು ಹೊತ್ತಾಯಿತು ಸ್ನಾನಕ್ಕೆ ಹೋಗಿ? ಆಗಳಿಂದ ಕರೀತಾ ಇದ್ದೇನೆ ನಿನ್ನನ್ನು, ಏನೋ ನಿನ್ನ ಕತೆ. ಅಲ್ಲೇ ಬೇಗ ಬಾ ಹೋಗೋಣ ಅಂತ ವಿಷ್ಣು ಕರೆದ. ಇವನು ಏನು ಮಾಡಿದ್ರು ಬರ್ಲಿಕ್ಕೆ ತಯಾರಿಲ್ಲ. ನೋಡ್ಕೊಂಡ ಇನ್ನೊಂದ್ಸಲ. ಅದೇನು ಹಾಗೆ ನೋಡ್ತಾ ಇದ್ದೀಯೇ, ನೀ ಶುದ್ಧ ಆಗಿದೆಯೇ, ಬಾ. ಅಲ್ಲ, ಈಗ ನನಗೇನೋ ಒಂಥರ ಗಲಿಬಿಲಿ ಆಗ್ತಾ ಇದೆ ಅಂದ. ಏನು ಗಲಿಬಿಲಿ? ಏನೇನೋ ನೆನಪುಗಳು ಬರ್ತಾಯಿವೆ. ನಾ ಏನೂ ಆಗಿದ್ದೆ, ಇಲ್ಲಿ ಬಂದೆ, ಹೆಂಗೆ ಬಂದೆ ಗೊತ್ತಿಲ್ಲ. ನನಗೇನು ಗೊತ್ತು, ಕೇಳು ಮಾಯೇನ. ನನಗೇನು ಗೊತ್ತು, ಕೇಳು ಮಾಯೇನ. ಇದೇ ನನ್ನ ಮಾಯೆ. ಮಾಯೆಯನ್ನು ಅರ್ಥ ಮಾಡ್ಕೊಂಡು ಬಿಡ್ತೇನೆ, ಅದನ್ನು ನನಗೆ ತೋರಿಸುವಂಥ ಜೋರು ಧ್ವನಿಯಲ್ಲಿ ಹೇಳಿದೆಯಲ್ಲ ನೀನು. ಹೇಳಿ ಕೇಳಿ ನನ್ನ ಭಕ್ತಾಗ್ರೇಸರಲ್ಲೇ ನೀನು ಒಬ್ಬ. ನಿನಗೇನೇ ಇಷ್ಟು ಸಮಸ್ಯೆ ಆದರೆ ಸಾಮಾನ್ಯ ಜನರ ಪಾಡೇನೋ. ಹಾಗಾಗಿ ಮಾಯೆಯನ್ನು ತಿಳ್ಕೊಳ್ಳಿಕ್ಕೆ ಹೋಗಬೇಡ. ಮಾಯೆಯ ಪ್ರಭುವಾದ ನನ್ನನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಗೀತಾಚಾರ್ಯ ಅದನ್ನೇ ಹೇಳ್ತಾನೆ, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನನ್ನು ಯಾರು ನಿರಂತರ ಚಿಂತನೆ ಮಾಡ್ತಾರೋ ಅವರು ಆ ಮಾಯೆಯನ್ನು ದಾಟಿ ಬಿಡ್ತಾರೆ. ಮಾಯೆಯನ್ನು ದಾಟಬೇಕು ಅಂತ ಆಕೆಯನ್ನು ಹುಡ್ಕೊಂಡು ಹೋಗ್ಬೇಡಿ. ಯಾಕೆ ಕೇಳಿದರೆ ಕೈ ಸಿಗೋಲ್ಲ. ಈಗ ನಾನು ಹೇಳಿದ್ದು ಪುರಾಣದ ಘಟನೆ. ಆದರೆ ರಮಣ ಮಹರ್ಷಿಗಳ ಹತ್ತಿರ
ಕೆಲವು ಜನ ಶಿಷ್ಯರು ಇದೇ ಪ್ರಶ್ನೆಯನ್ನು ಇಟ್ಟಿದ್ರಂತೆ. ಯಾವಾಗಲೂ ಈ ಏನೂ ಸಾಧನೆ ಮಾಡದೇ ಇದ್ರೂ ಸಹ ಇಂಥ ಹುಚ್ಚುಚ್ಚು ಪ್ರಶ್ನೆಗಳನ್ನೆಲ್ಲ ಕೇಳುವ ಬುದ್ಧಿ ಬರ್ತದೆ ಕೆಲವು ಜನರಿಗೆ. ಮಾಯೆ ಅಂದರೆ ಏನು, ಅದು ಹೇಗೆ ತಿಳ್ಕೊಳ್ಳೋದು ಹೀಗೆ ಅಂತ. ಆಗ ಅವ್ರ ಹತ್ರ ಕೇಳಿದ್ರಂತೆ, ಮಾಯೆ ಅಂದರೆ ಹೇಗಿರುತ್ತೆ, ಅದನ್ನು ನಮಗೆ ತಿಳಿಸ್ಕೊಡ್ತೀರಾ ಹೀಗೆ ಅಂತ. ಆಗ ರಮಣರು ಇದೇ ಮಾತನ್ನು ಹೇಳ್ತಾರೆ, ಅದನ್ನು ಯಾಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ, ಏನು ಪ್ರಯೋಜನ ಅದರಿಂದ, ಮಾಯಾಧೀಶನನ್ನು ತಿಳ್ಕೊಳ್ಳಿ ಅಂತ. ಆದರೆ ಇಲ್ಲ, ನಮಗೆ ನೀವು ತಿಳಿಸ್ಕೊಡ್ಬೇಕು, ನಾವು ಮಾಯೆ ತಿಳ್ಕೊಳ್ಬೇಕು ನಾವು ಹೀಗೆ ಅಂತ. ಆಯಿತು, ತಿಳಿಸ್ಕೊಡ್ತೇನೆಂತೆ, ಕಾಲ ಬರಲಿ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ದೊಡ್ಡ ಶಬ್ದ ಶುರು ಆಯ್ತಪ್ಪ. ಏನು ಅಂದರೆ, ಅಂದಿನ ರಾಷ್ಟ್ರಪತಿಗಳಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರ ಆಶ್ರಮಕ್ಕೆ ಬಂದಿದ್ದಾರೆ ಅಂತ. ಇವರು ಈ ಪ್ರಶ್ನೆ ಕೇಳ್ತಾ ಇದ್ದಾಗಲೇ, ಈ ಮಾತು ಹೇಳ್ತಾ ಇದ್ದಾಗಲೇ ಎಲ್ಲ ಜನ ಆ ಕಡೆ ಹೋಗ್ತಾ ಇದ್ದಾರೆ. ಈ ಪ್ರಶ್ನೆ ಕೇಳ್ತಾ ಇದ್ದವರು ನಾವು ರಮಣರಂಥ ಮಹಾಸಾಧಕರ ಎದುರಿನಲ್ಲಿ ಕುಳಿತು ಈ ಪ್ರಶ್ನೆ ಕೇಳ್ತಾ ಇದ್ದೇವೆ ಎನ್ನುವ ಪರಿವಿಲ್ಲದೆ ಇವರು ಅಲ್ಲಿಗೆ ಓಡಿದರು. ಸರಿ, ಒಂದು ಅರ್ಧ ಗಂಟೆನೋ ತಾಸವರಿದ್ದರು. ರಮಣರು ಮಾತ್ರ ಹೀಗೆ ಇದ್ದರು. ಅದಾದಮೇಲೆ ಇವ್ರನ್ನ ದರ್ಶನ ಮಾಡಿ ಅವರು ಹೊರಟೋದ್ರು. ಮತ್ತೆ ಬಂದು ಕೇಳಿದ್ರು ಅವರು ಸಂಜೆ, ಅಲ್ಲ ಆ ಮಾಯೆ ಬಗ್ಗೆ ಹೇಳಲೇ ಇಲ್ವಲ್ಲ ಹೀಗೆ ಅಂತ. ನಾನು ಹೇಳಲಿಲ್ವಾ, ಆ ಮಾಯೆ ಅಡರಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ ಅಂತ. ಅಲ್ಲಿ ಶಬ್ದ ಆದಾಗ ನಿಮ್ಮನ್ನು ಯಾರು ಕರೆದಿದ್ರ, ಬನ್ನಿ ಅಂತ, ನೀವು ಯಾಕೆ ಹೋದ್ರಿ? ಹಾಗಾಗಿ ಮಾಯೆಯನ್ನು ತಿಳಿಯೋದು ಅಷ್ಟು ಸುಲಭ ಇಲ್ಲ. ಅದು ಹೇಗಿರುತ್ತೆ ಕೇಳಿದರೆ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಿದ್ರೆ ಮಾಯೆ ಅಡರಿದ್ದು ಮಾಯೆಯನ್ನು ದಾಟಿದವನಿಗೆ ಗೊತ್ತಾಗುತ್ತೆ. ನೀವು ಹೋದ್ರಿ ಎಲ್ಲರಂತೆ, ಗುಂಬ್ರನ್ಸಿಂದಿ ಗೋವಿಂದ ಬಂದ್ರಿ, ಏನಾಯಿತು, ಪ್ರಶ್ನೆ ಉತ್ತರ ನಿಂತೋಯ್ತು ಅಷ್ಟೇ. ಇದೇನೇ ಮಾಯೆ, ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಅನುಭವಿಸೋದು ತಪ್ಪೋದಿಲ್ಲ ಅಂತ. ಇದು ಹೇಗಿರುತ್ತೆ ಕೇಳಿದರೆ, ನಾವು ಓದ್ತಾ ಇರ್ತೇವೆ, ಓದ್ತಾ ಇರುವಾಗ ಇದ್ದಕ್ಕಿದ್ದಾಗ ಏನಾಗುತ್ತೆ ಅಂದರೆ ನಿದ್ದೆ ಬಂದುಬಿಡುತ್ತೆ, ಪಕ್ಕಂತ ನಿದ್ದೆ ಬಂದುಬಿಡುತ್ತೆ. ನಿದ್ದೆ ಬಂದ ಮೇಲೆ ನನಗೆ ನಿದ್ದೆ ಬಂದೆ ಅಂತ ಯಾವನಿಗಾರು ಗೊತ್ತಾಗುತ್ತಾ? ಅದು ಗೊತ್ತಾಗೋದು ಯಾವಾಗ ಅಂದರೆ ಎಚ್ಚರ ಆದಮೇಲೆ ಗೊತ್ತಾಗುತ್ತೆ. ಹಾಗಿದ್ರೆ ಯಾವಾಗ ನಿದ್ದೆ ಬಂದಿತ್ತು ಗೊತ್ತಿಲ್ಲ, ನಿದ್ದೆಯಿಂದ ಎಚ್ಚರ ಆದದ್ದು ಗೊತ್ತಾಗತ್ತೆ. ಎಷ್ಟೊತ್ತಿಗೆ ನಿದ್ದೆ ಬಂತು ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಯಾರಿಗಾದರೂ ಸಹ ನನಗೆ ಇಷ್ಟೊತ್ತಿಗೆ ನಿದ್ದೆ ಬಂತು ಅಂತ ಹೇಳಿ ನೋಡೋಣ. ಈ ಎಚ್ಚರ ಇಷ್ಟೊತ್ತಿತ್ತು ಅಂತ ಹೇಳ್ಬೋದು, ಆ ನಿದ್ದೆ ಇಷ್ಟೊತ್ತಿಗೆ ಬಂತು ಅಂತ ಹೇಳಲಿಕ್ಕಾಗೋದಿಲ್ಲ. ಹೇಳಕ್ಕೆ ಬರುತ್ತಾ? ಒಬ್ಬ ಎಡಬಿಡಂಗಿ ಇದ್ದಂತೆ. ಅವತ್ತು ಒಬ್ಬನೇ, ಇವತ್ತು ಬಹಳಷ್ಟು ಜನ ಇರ್ತಾರೆ ಅಂತ ಎಡಬಿಡಂಗಿಗಳು. ವೈದ್ಯರ ಹತ್ರ ಹೋಗಿ ಒಂದು ಪ್ರಶ್ನೆ, ಅಂದರೆ ತನ್ನ ಸಮಸ್ಯೆನೇ ಹೇಳ್ಕೊಂಡ ಅವನು. ಏನು ಸಮಸ್ಯೆ ಅಂದರೆ, ಇನ್ನೇನಿಲ್ಲ ಡಾಕ್ಟ್ರೇ, ನನಗೆ ನಡೆದಾಡಬೇಕಿದ್ರೆ ಒಂದು ಸಲ ಒಂದು ಕಾಲು ಮುಂದೆ ಹೋಗ್ತದೆ, ಇನ್ನೊಂದು ಸಲ ಇನ್ನೊಂದು ಕಾಲು ಮುಂದೆ ಹೋಗ್ತದೆ. ಇದು ಎರಡೂ ಕಾಲು ಒಟ್ಟೊಟ್ಟಿಗೆ ಹೋಗೋದಿಲ್ಲರಿ. ಇದ್ದಾಗ ಎರಡು ಹಿಂದೆ ನಿಂತ್ಕೊಂಡಾಗ ಎರಡು ಒಟ್ಟಿಗೆ ಇರ್ತವೆ ಅಲ್ಲೋ, ಎರಡು ಒಟ್ಟೊಟ್ಟಿಗೆ ಹೋಗಬೇಕು. ಬದಲಾಗಿ ಒಂದು ಸಲ ಈ ಕಾಲು ಮುಂದೆ ಹೋಗ್ತದೆ, ಈ ಕಾಲು ಮುಂದೆ ಹೋಗ್ತದೆ. ಭಾಳ ಸಮಸ್ಯೆ ಆಯ್ತಲ್ಲ, ಇದಕ್ಕೇನು ಔಷಧ ಡಾಕ್ಟ್ರೆ ಅಂತ ಸಮಸ್ಯೆಯನ್ನು ಕೇಳಿ ಡಾಕ್ಟ್ರು, ಹೌದಪ್ಪ ಇದು ಭಾರಿ ಸಮಸ್ಯೆನೇ ಹೌದು, ಇದಕ್ಕೊಂದು ಒಳ್ಳೆ ಮೆಡಿಸಿನ್ ಕೊಡಬೇಕು ನಾನು ಅಂತೇಳಿ ಯೋಚನೆ ಮಾಡಿ ಹೇಳಿದ್ರಂತೆ. ಹೌದು, ಇದು ಭಾರಿ ಸಮಸ್ಯೆ, ಅಂದರೆ ಲೋಕದಲ್ಲಿ ಬೇರೆ ಜನರನ್ನು ನೋಡಲೇ ಇಲ್ಲ ಅಂತ ಆಗೋಯ್ತಲ್ಲ ಇಲ್ಲಿವರೆಗೆ ಆತ, ಹೌದಾ? ಹಾಗೆ ಅಂತ ನೀನು ಬೇರೆ ಜನರನ್ನು ನೋಡು ಅಂತ ಹೇಳಿದರೆ ಡಾಕ್ಟ್ರ್ ವಿಶೇಷತೆ ಆದರೂ ಏನಾಯಿತು? ಆಗ ಅವ್ರು ಹೇಳಿದಂತೆ, ಇದು ಭಾಳ ಅಪರೂಪ, ಕೆಲವು ಜನರಿಗೆ ಮಾತ್ರ ಇರುತ್ತೆ ಇಂಥ ಸಮಸ್ಯೆ, ಎಲ್ಲರಿಗೂ ಇರೋಲ್ಲ. ಹಾಗಾಗಿ ನಿನಗೆ ಬಂದುಬಿಟ್ಟಿದೆ. ಆದರೆ ಇದಕ್ಕೆ ನನ್ನ ಹತ್ರ ಔಷಧ ಉಂಟು, ಔಷಧ ಕೊಡ್ತೇನೆ. 2 ತರಹದ ಮಾತ್ರೆಗಳನ್ನು ಕೊಡ್ತೇನೆ. ಅದನ್ನು ಒಂದು ಕೆಲಸ ಮಾಡೋದೇನು, ಆ ಒಂದೊಂದು ಮಾತ್ರೆಯನ್ನು ನಾನು ಹೇಳಿದ ಹಾಗೆ ತೆಗೆದುಕೊಳ್ಬೇಕು. ಒಂದು ಮಾತ್ರೆಯನ್ನು ನಿದ್ದೆ ಬಂದ ತಕ್ಷಣ ತೆಗೆದುಕೊಳ್ಬೇಕು ನೀನು. ಇನ್ನೊಂದು ಮಾತ್ರೆಯನ್ನು ಎಚ್ಚರ ಆಗುವ ಮೊದಲು ತೆಗೆದುಕೊಳ್ಬೇಕು. ಹೀಗೆ ನೀನು ಇದನ್ನು ತೆಗೆದುಕೊಂಡೆ ಅಂದರೆ ಖಂಡಿತವಾಗಿಯೂ ಸಹ ನಿನ್ನ ಕಾಯಿಲೆ ವಾಸಿ ಆಗುತ್ತೆ. ಯಾವಾಗ ಬಂದು ಹೇಳ್ತೀಯ ನನಗೆ ಅಂತ ಕೇಳಿದರು. ಒಂದು ಟ್ಯಾಬ್ಲೆಟನ್ನು ಯಾವಾಗ ತೊಗೊಳ್ಬೇಕು? ನಿದ್ದೆ ಬಂದು ತಕ್ಷಣ ತಗೊಳ್ಬೇಕು. ಇನ್ನೊಂದನ್ನು ಎಚ್ಚರ ಆಗುವ ಮೊದಲು ತಗೊಳ್ಬೇಕು.
ಆಗುವ ಕೆಲಸ ಇದು. ಹಾಗೆಯೇ ನಿದ್ದೆ ನಮಗೆ ಎಷ್ಟೊತ್ತಿಗೆ ಬಂತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಎಚ್ಚರ ಎಷ್ಟೊತ್ತಿ ಆಯಿತು ಅಂತ ಗೊತ್ತಾಗುತ್ತೆ. ಹಾಗೆ ಮಾಯೆ ಅಡರಿದಂಥ ವ್ಯಕ್ತಿಗೆ ನನಗೆ ಮಾಯೆ ಆವರಿಸಿದೆ ಅಂತ ಗೊತ್ತಾಗೋದಿಲ್ಲ. ಏಕೆಂದರೆ ಮಾಯೆಗೆ ಎರಡು ಮುಖ, ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ ಇರುತ್ತೆ. ಅದು ಮೊದಲು ತನ್ನ ಶಕ್ತಿಯನ್ನು, ಆವರಣ ಶಕ್ತಿಯನ್ನೇ ಪ್ರಯೋಗ ಮಾಡುತ್ತೆ. ಆವರಣ ಶಕ್ತಿಯಿಂದ ಅವನ ಬುದ್ಧಿಯನ್ನು ಕವಿದು ಬಿಡುತ್ತೆ. ಹಾಗಾಗಿ ತನಗೆ ಮಾಯೆ ಅಡರಿದೆ ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಹಾಗಾಗಿ ನಿದ್ದೆ ಬಂದವನಿಗೆ ಎಚ್ಚರಾದದ್ದು ಗೊತ್ತಾಗ್ಬೋದೇ ಅಷ್ಟೇ ಹೊರತು ಇಷ್ಟೊತ್ತಿಗೆ ನಿದ್ದೆ ಬಂತು ಅಂತ ಗೊತ್ತಾಗೋದಿಲ್ಲ. ಹಾಗೆಯೇ ಮಾಯೆ ಕವಿದವನಿಗೆ ಇದು ನನಗೆ ಮಾಯೆ ಕವಿದಿದೆ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಸಂಸಾರಕ್ಕೆ ಕಾರಣ ಯಾವುದು ಅಂದರೆ ಈ ಗುಣಗಳ, ವಿಶೇಷವಾಗಿ ರಜೋಗುಣ ತಮೋಗುಣ ಗುಣಗಳ ಒಂದು ಈ ಸಂಪರ್ಕ, ಅವು ಕೆಲಸ ಮಾಡ್ತವೆ ಹೀಗೆ ಅಂತ. ಹೀಗೆ ನಾವು ಈ ಗುಣಗಳಿಗೆ ಅಧೀನವಾಗಿ ಮೈಮರೆತು ಬಿಡ್ತೇವೆ. ಇದು ಗುಣಗಳ ವಿಚಾರ. ಅದರ ಜೊತೆಗೆ ಇನ್ನು ವಾಸನೆ, ಕರ್ಮಗಳ ವಾಸನೆ. ನಾವು ಹಿಂದಿನ ಜನ್ಮದಲ್ಲಿ ಏನೇನೋ ಕರ್ಮಗಳನ್ನು ಮಾಡಿರ್ತೇವೆ. ಆ ಎಲ್ಲ ಮಾಡಿದ ಕರ್ಮಗಳು ಅವುಗಳ ಸೀನಿಯಾರಿಟಿ ಪ್ರಕಾರ ಫಲ ಕೊಡ್ತವೆ ನಮಗೆ. ಆ ಫಲ ಕೊಡುವಾಗ ಅವುಗಳ ವಾಸನೆ, ವಾಸನೆ ಅಂದರೆ ಕನ್ನಡದ ವಾಸನೆ ಅಲ್ಲ, ಸಂಸ್ಕಾರ ಅಂತ ಅರ್ಥ. ಅದು ನಮ್ಮನ್ನು ಎಳಿತಾ ಇರುತ್ತೆ. ಕರ್ಮವಾಸನೆಗಳ ಪ್ರಮಾಣ ಎಷ್ಟಿದೆ ಕೇಳಿದರೆ ಒಂದು ದೊಡ್ಡ ಪರ್ವತವೇ ಇಲ್ಲುಂಟಂತೆ ನಮ್ಮ ಮನಸ್ಸಿನಲ್ಲಿ. ಎಷ್ಟೋ ಜನ್ಮಗಳಲ್ಲಿ ಮಾಡಿದಂಥ ಕರ್ಮಗಳ ವಾಸನಾ ಬೀಜ ಅದು ನಮ್ಮಲ್ಲಿ ಅಡರ್ಕೊಂಡಿರುತ್ತೆ ಮನಸ್ಸಿನಲ್ಲಿ. ಅದು ಒಂದೆರಡು ಜನ್ಮದಲ್ಲ, ಜನ್ಮ ಜನ್ಮಾಂತರದ್ದು. ಅನೇಕ ಜನ್ಮಗಳಿಂದ ಶೇಖರಣೆಯಾದಂತಹ ಈ ಕರ್ಮ ವಾಸನೆ ಉಂಟಲ್ಲ, ಅದು ವೇದಾಂತ ಚಿಂತನೆಗೆ ಬಲವಾದ ಅಡ್ಡಿಯನ್ನು ಮಾಡುತ್ತೆ. ಹಾಗಾಗಿ ಬಿಡುಗಡೆಗೆ ಇಂಥದ್ದೊಂದು ದಾರಿ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಆದರೆ ಯಾವಾತನ ಬುದ್ಧಿ ಇದು ಬಂಧ ಇದು ಮೋಕ್ಷ ಅಂತ ತಿಳಿಯುತ್ತೋ ಅವನದು ಸಾತ್ವಿಕ ಬುದ್ಧಿ. ಹಾಗಾಗಿ ಬಂಧಂ ಮೋಕ್ಷಂಚ ಯಾ ವೇತ್ತಿ, ಇದು ಬಂಧ ಇದು ಮೋಕ್ಷ ಅಂಚ, ಯಾ ಅಂದರೆ ಯಾ ಬುದ್ಧಿ ಅಂತ ಅರ್ಥ, ತಿಳಿಯುತ್ತೋ ಅದು ಸಾತ್ವಿಕ ಬುದ್ಧಿ ಅಂತ ಭಗವಂತ ಹೇಳಿದ. ಇಲ್ಲಿಗೆ 30ನೇ ಶ್ಲೋಕದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ 31ನೆಯ ಶ್ಲೋಕ ರಾಜಸ ಬುದ್ಧಿಯ ಲಕ್ಷಣವನ್ನು ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಯಯಾ ಧರ್ಮಂ ಅಧರ್ಮಂಚ ಕಾರ್ಯಂಚ ಅಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಅರ್ಜುನ, ಯಾವುದು ಧರ್ಮಾಧರ್ಮಗಳನ್ನು ಮತ್ತು ಕಾರ್ಯಕಾರ್ಯಗಳನ್ನು ವಿಮರ್ಶಿಸಿಯೂ ಸಹ ಯಥಾವತ್ತಾಗಿ ತಿಳಿದುಕೊಳ್ಳದೆ ಹೋಗುತ್ತೋ ಅದು ರಾಜಸ ಬುದ್ಧಿ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಮತ್ತು ಈ ಶ್ಲೋಕದಲ್ಲಿ ಭಗವಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ 4 ಅಂಶಗಳನ್ನು ನೇರ ಹೇಳದಿದ್ದರೂ ಸಹ ನಾವು ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಪ್ರವೃತ್ತಿ ಮತ್ತು ನಿವೃತ್ತಿ, ಮತ್ತು ಕಾರ್ಯ ಅಕಾರ್ಯ, ಭಯ ಅಭಯ, ಬಂಧ ಮತ್ತು ಮೋಕ್ಷ. ಈ ಎಲ್ಲವನ್ನೂ ಇಲ್ಲಿ ನಾವು ಸೇರಿಸಿಕೊಂಡು ಈ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಬೇಕು. ಈ ರಾಜಸ ಬುದ್ಧಿಯಲ್ಲಿ ಯಥಾವತ್ತಾದಂಥ ತಿಳುವಳಿಕೆ ಬರಲಿಕ್ಕೆ ಅವಕಾಶ ಇಲ್ಲ ಅಂತಾನೆ. ಎಲ್ಲವೂ ಅಸ್ಪಷ್ಟವಾಗಿರ್ತವಂತೆ. ರಾಜಸ ಬುದ್ಧಿಯ ಲಕ್ಷಣವೇ ಹಾಗೆ. ಅಸ್ಪಷ್ಟವಾದ ತಿಳುವಳಿಕೆಯೇ ರಾಜಸ ಬುದ್ಧಿಯ ಅತ್ಯಂತ ಮೂಲವಾದಂಥ ಲಕ್ಷಣ. ಈ ಅಸ್ಪಷ್ಟತೆಯಿಂದ ಏನಾಗುತ್ತೆ ಅಂದರೆ ರಾಜಸ ಬುದ್ಧಿಯಲ್ಲಿ ಸದಾ ಗೊಂದಲ ಮತ್ತು ಸಂಶಯ, ಅನಿಶ್ಚಿತತೆ, ಸಿಟ್ಟು, ಹಾರಾಟ, ಹೋರಾಟ ಇವೆಲ್ಲವೂ ಸಹ ಈ ಬುದ್ಧಿಯಲ್ಲಿ ಅಡಕವಾಗಿರ್ತವೆ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಧರ್ಮ ಅಧರ್ಮ, ಕಾರ್ಯ ಅಕಾರ್ಯ, ಮಿಕ್ಕ 2 ಅಂಡರ್ಸ್ಟುಡ್ ಅಂತ ಅರ್ಥ. ಈ ತಿಳುವಳಿಕೆಗಳಲ್ಲಿ ನಮಗೆ ಪುನರುಕ್ತಿ ಇದ್ದ ಹಾಗೆ ಕಾಣುತ್ತೆ. ಧರ್ಮಾಧರ್ಮ, ಕಾರ್ಯ, ಯಾವುದು ಕಾರ್ಯವೋ ಅದು ಧರ್ಮ, ಯಾವುದು ಅಕಾರ್ಯವೋ ಅದು ಅಧರ್ಮ ಅಲ್ವಾ? ಯಾಕೆ ಹೀಗೆ ಹೇಳ್ತಾನೆ? ಪುನರುಕ್ತಿ ಆದ ಹಾಗೆ ಆಯ್ತಲ್ಲ ಅಂದರೆ ಪುನರುಕ್ತಿ ಅಲ್ಲ, ಸಣ್ಣ ಸೂಕ್ಷ್ಮವಾದ ಭೇದ ಉಂಟು ಇಲ್ಲಿ. ಏನು ಅಂದರೆ ಧರ್ಮ ಅಧರ್ಮಗಳು ಅದೃಷ್ಟ ಅಂದರೆ ಕಣ್ಣಿಗೆ ಕಾಣೋದಿಲ್ಲ. ಅದರ ಕಾರ್ಯ ಅಕಾರ್ಯ ಅವು ದೃಷ್ಟ, ನಮ್ಮ ಕಣ್ಣಿಗೆ ಕಾಣ್ತವೆ, ಅನುಭವದಿಂದ ನಮಗೆ ವೇದ್ಯ ಆಗ್ತವೆ.
ಹಾಗಾಗಿ ಈ ಧರ್ಮ ಮತ್ತು ಅಧರ್ಮ ಇವೆರಡೂ ಸಹ ಅವು ಪುನರುಕ್ತಿ ಅಂತ ನಾವು ಭಾವಿಸುವ ಹಾಗಿಲ್ಲ. ಮತ್ತು ಈ ಪುಣ್ಯ ಪಾಪಗಳಿಗೆ ಕಾರಣ ಆಗುವಂತಹ ಶಾಸ್ತ್ರವಿಹಿತವಾದಂತಹ ಕರ್ಮ ಅದು ಧರ್ಮ ಆದರೆ ಶಾಸ್ತ್ರ ನಿಷಿದ್ಧವಾದದ್ದು ಅದಕ್ಕೆ ಅಧರ್ಮ ಅಂತ ಹೆಸರು. ಮತ್ತು ಕಾರ್ಯಕ್ಕೆ ಹೇಳುವಾಗ ತನ್ನ ಹಿತಕ್ಕಾಗಿ ತಾನೇ ನಿರ್ಧರಿಸಿಕೊಂಡು ಮಾಡುವಂಥ ಕೆಲಸ ಕಾರ್ಯ, ಕೆಲವು ಸಲ ಮಾಡಬಾರದ್ದಾದರೆ ಅದು ಅಕಾರ್ಯ. ಹೀಗೆ ಅಂತ ರಾಜಸ ಬುದ್ಧಿಯಲ್ಲಿ ಈ ಅಸ್ಪಷ್ಟತೆ ಇರುವುದರಿಂದ ಏನಾಗುತ್ತೆ ಅಂದರೆ ಅಕಾರ್ಯವನ್ನು ಮಾಡಿ ನಾನು ಕಾರ್ಯವನ್ನು ಮಾಡಿದೆ ಅಂತ ಭಾವಿಸಿಕೊಳ್ತಾನೆ, ಅಧರ್ಮವನ್ನೇ ಮಾಡಿ ತಾನು ಧರ್ಮವನ್ನು ಮಾಡಿದೆ ಅಂತ ಭಾವಿಸಿಕೊಳ್ತಾನೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಶಾಸ್ತ್ರ ಹೇಳುತ್ತೆ ದಾನವನ್ನು ಮಾಡುವಾಗ ಅತ್ಯಂತ ಯೋಗ್ಯರಾದವರಿಗೆ ದಾನ ಮಾಡು ಅಂತ. ಆದರೆ ಏನಾಗುತ್ತೆ ಕೇಳಿದರೆ ಕೆಲವು ಸಲ ನಾವು ಯಾವುದೋ ಒಂದು ಹಿನ್ನೆಲೆಯಲ್ಲಿ ನಮ್ಮ ಆತ್ಮೀಯರು ಅಥವಾ ಪರಿಚಿತರು ಅನ್ನುವಂಥ ಇಷ್ಟೇ ಭಾವನೆ ಹಿನ್ನೆಲೆಯಲ್ಲಿ ಗೊತ್ತಿರುತ್ತೆ ಅವರಲ್ಲಿ ಅಂಥ ದೋಷಗಳು, ಆದರೂ ಸಹ ನಾವು ಏನು ಮಾಡ್ತೇವೆ, ಒಂದು ಒಳ್ಳೆಯ ಪರ್ವಕಾಲದಲ್ಲಿ ದಾನ ಮಾಡ್ತೇವೆ. ಹೀಗೆ ಅನರ್ಹರಿಗೆ ನೀಡುವಂಥ ದಾನ ಅದು ಪುಣ್ಯ ಆಗೋದಿಲ್ಲ, ಅದು ಪಾಪ ಸಮಾನವೇ. ಮತ್ತು ತನ್ನ ಹಿತದ ಒಂದು ಅತಿಯಾದ ಯೋಚನೆಯಿಂದಾಗಿ ಮಾಡುವಂಥ ಕಾರ್ಯ ಪರರಿಗೆ ತೊಂದರೆಯನ್ನು ಕೊಟ್ಟರೆ ಅದು ಅಕಾರ್ಯ. ಹೇಗೆ ಅಂದರೆ ನಮಗೆ ರಸ್ತೆಯಲ್ಲಿ ಹೋಗುವಾಗ ಕೈ ಬೀಸ್ಕೊಂಡು ಹೋಗೋದಕ್ಕೆ ಸ್ವಾತಂತ್ರ್ಯ ಉಂಟು, ಆ ಸ್ವಾತಂತ್ರ್ಯವನ್ನು ಯಾರೂ ಅಲ್ಲಗಳೆಯೋದಿಲ್ಲ. ಆದರೆ ನಾವು ಬೀಸಿದ ಕೈ ಇನ್ನೊಬ್ಬರಿಗೆ ತಗಲಿ ಅವರು ಬೀಳಬಾರ್ದು ಅಷ್ಟೇ ಅಲ್ವಾ? ಹೀಗೆ ಈ ಕಾರ್ಯ ಮತ್ತು ಧರ್ಮಾಧರ್ಮ ಇದನ್ನು ಯಥಾವತ್ತಾಗಿ ತಿಳಿಯೋದಕ್ಕಾಗೋದಿಲ್ಲ, ರಾಜಸಿಕ ಬುದ್ಧಿ ಹೆಚ್ಚಿದ್ದಲ್ಲಿ ಅಂತಾನೆ ಭಗವಂತ. ಅದಕ್ಕೋಸ್ಕರಲೇ ಆತ ಹೇಳ್ತಾನೆ ಏನು ಅಂದರೆ ಅಯಥಾವತ್ ಪ್ರಜಾನಾತಿ. ಯಥಾವತ್ ಅಂದರೆ ಸ್ಪಷ್ಟವಾಗಿ ಅಂತ, ಅಯಥಾವತ್ ಅಂದರೆ ಅಸ್ಪಷ್ಟವಾಗಿ ತಿಳಿತಾನೆ. ಧರ್ಮವನ್ನು ಅಧರ್ಮವನ್ನಾಗಿ ತಿಳಿತಾನೆ, ಅಧರ್ಮವನ್ನು ಧರ್ಮವನ್ನಾಗಿ ತಿಳಿತಾನೆ. ಹೀಗೆ ಇಂಥ ನಿರ್ಧಾರಕ್ಕೆ ಬರಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಅದು ರಾಜಸಿಕವಾದಂಥ ಬುದ್ಧಿಯ ಲಕ್ಷಣ. ಇಷ್ಟು ಹಿನ್ನೆಲೆಯಲ್ಲಿ ರಾಜಸಿಕ ಬುದ್ಧಿಯಲ್ಲಿ ಎಲ್ಲ ರೀತಿಯ ಗೊಂದಲ, ಸಂಶಯ ಮತ್ತು ಅಸ್ಪಷ್ಟತೆ ಇರ್ತವೆ. ಇದನ್ನು ಯಾಕೆ ಹೇಳ್ತಾನೆ ಭಗವಂತ? ಇಂಥ ಬುದ್ಧಿಯನ್ನು ಕೈಬಿಟ್ಟು ನೀನು ಸಾತ್ವಿಕ ಬುದ್ಧಿಯನ್ನು ಆಶ್ರಯಿಸಬೇಕು ಅನ್ನೋದಕ್ಕೋಸ್ಕರ. ಇಷ್ಟು ಹಿನ್ನೆಲೆಯಲ್ಲಿ ಈ ರಾಜಸಿಕ ಬುದ್ಧಿಯ ವಿಚಾರ ಸಾಕು. ಯಾಕೆಂದರೆ ಹೇಳಿ ಕೇಳಿ ಬಿಡಬೇಕಾದದ್ದು, ಹಾಗಾಗಿ ಬಿಡಬೇಕಾದದ್ದನ್ನು ಎಷ್ಟು ತಿಳ್ಕೊಂಡ್ರು ಏನಂತೆ. ಮತ್ತು ನಾಳೆ ದಿವಸ ಸೇರಿದಾಗ ಇದರ ತಮ್ಮ ಬರ್ತಾನೆ, ತಾಮಸಿಕ ಬುದ್ಧಿ, ಮತ್ತು 6ವರೆಗೆ ಸೇರಿದಾಗ ಆ ಬುದ್ಧಿಯಾಗಿರುತ್ತೆ ಅಂತ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.